ಎಲ್ಲರಿಗೂ ನಮಸ್ತೆ. ನಾವು ಇವತ್ತು SSGD ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ 31 ಕ್ವಶನ್ ಪೇಪರ್ನ ಇವತ್ತು ಡಿಸ್ಕಸ್ ಮಾಡೋಣ. ಹಿಂದಿನ ಒಂದು ತರಗತಿಯಲ್ಲಿ ನಾವು 30 ಕ್ವಶನ್ ಪೇಪರ್ ಅನ್ನು ಡಿಸ್ಕಸ್ ಮಾಡಿದೀವಿ. ಸೊ ಅಲ್ಲಿ ಏನು ಡೌಟ್ಸ್ ಇಲ್ಲ ಅಂತ ಭಾವಿಸಿ ಇವತ್ತು 31 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ಏನಿದೆ ಅಂತ ಬನ್ನಿ ನೋಡಿ. ಓಕೆ, ಫಸ್ಟ್ ಕ್ವಶನ್ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಫಾರ್ ದ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಅಲ್ಲೇನ್ ಮಾಡಿದಾರೆ, ಒಂದ್ ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದಾರೆ. ಓಕೆ, ಆ ವರ್ಡಿಗೆ ಏನ್ ಮಾಡ್ಬೇಕು, ಸಮಾನ ಪದವನ್ನ ನಾವು 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. ದ ಆಫೀಸರ್ ವಾಸ್ ನಾಟ್ ಅವೇರ್ ಆಫ್ ದ ಸೆಡ್ಯೂಲರ್ಸ್ espionage. Okay, espionage. So the officer was not aware of the sedulous. So ಇಲ್ಲಿ ವರ್ಡ್ ಏನ್ ಅಂಡರ್ಲೈನ್ ಮಾಡಿದಾರ, sedulous. sedulous ಅಂತಂದ್ರೆ ಏನು, ಸೆಡ್ಯೂಲಸ್ ಅಂದ್ರೆ ಏನು, ಸೆಡ್ಯೂಲಸ್ ಅಂತಂದ್ರೆ ಏನು, ದೃಢ ಪ್ರಯತ್ನ. ಓಕೆ, ದೃಢ ಪ್ರಯತ್ನ. ಓಕೆ, ಸೊ ಈ ದೃಢ ಪ್ರಯತ್ನಕ್ಕ ಇನ್ನೊಂದು ಸಮಾನ ಪದ ಏನಾಗುತ್ತೆ ಅನ್ನೋದು ಅವರು ಕೇಳಿದಾರೆ. ಅಪ್ರೋಪ್ರಿಯೇಟ್ ಸಿನೋನಿಮ್ ಫಾರ್ ದ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಸೊ ಆ ವರ್ಡಿಗೆ ನಾವೇನ್ ಮಾಡ್ಬೇಕು, ಅಪ್ರೋಪ್ರಿಯೇಟ್ ಸಿನೋನಿಮ್ ಅನ್ನ ಈ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ, ಡೆಲಿಜೆಂಟ್ ಅಂತಿದೆ. ಸೊ ಡಿಲಿಜೆಂಟ್ ಅಂದ್ರೆ ಏನು, ಡಿಲಿಜೆಂಟ್ ಅಂತಂದ್ರೆ ಶುದ್ಧ ಅಥವಾ ಶುದ್ಧ ಪ್ರಯತ್ನ ಅಂತ ಹೇಳ್ಬೋದು. ಅಥವಾ ಶ್ರದ್ಧೆಯುಳ್ಳವರು ಅಂತಾರಲ್ವ, ಅದು ಆಗಿರ್ಬೋದು. ಶ್ರದ್ಧೆಯುಳ್ಳವನು. ಓಕೆ, ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ನೋಡಿ, ಡೇಂಜರಸ್ ಅಂತಿದೆ. ಸೊ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಸಿ ಡೇಟ್ ಅಂತಿದೆ. ಫೋರ್ತ್ ಬಂದ್ಬಿಟ್ಟು ಸೆಡ್ಯೂಸ್ ಅಂತಿದೆ. ಸೊ ಇಲ್ಲಿ ಸೆಡ್ಯೂಲಸ್ ಈಗ ಯಾವ್ದು ಸಮಾನ ಪದ ಆಗುತ್ತೆ ನೋಡಿ, ಯಾವ್ದಾಗುತ್ತೆ, ಶುದ್ಧ ಪ್ರಯತ್ನ ಅಥವಾ ಶ್ರದ್ಧೆ ಉಳ್ಳವನಾಗುತ್ತಾ, ಡೇಂಜರಸ್ ಆಗುತ್ತಾ, ಸಿ ಡೇಟ್ ಆಗುತ್ತಾ ಅಥವಾ ಸೆಡ್ಯೂಸ್ ಆಗುತ್ತಾ? ಎಸ್, ಫಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್. ಓಕೆ, ಸೆಡ್ಯೂಲಸ್ ಅಂದ್ರೆ ದೃಢ ಪ್ರಯತ್ನ ಅಂದ್ರೂ ಕೂಡ ಒಂದೇ, ಶ್ರದ್ಧೆ ಉಳ್ಳವನು ಅಂತ ಕೂಡ ಒಂದೇ. ಸೊ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ವರ್ಡಿಗೆ ಏನ್ ಮಾಡಿರ್ತಾರ, ಅಂಡರ್ಲೈನ್ ಮಾಡಿರ್ತಾರ. ಸೊ ಅಂಡರ್ಲೈನ್ ಮಾಡಿರೋ ವರ್ಡಿಗೆ ಸಮಾನ ಪದವನ್ನ ಈ 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಸೊ ಇದು ಹಂಗ್ ಬಂದಿದೆ ಕ್ವಶನ್, ಸಬ್ಸ್ಟಿಟ್ಯೂಟ್ ವಿತ್ ಸಿನೋನಿಮ್ ಬಂದಿದೆ. ಸಬ್ಸ್ಟಿಟ್ಯೂಟ್ ವಿತ್ ಸಿನೋನಿಮ್ ಬಂದಿದೆ. ಅವ್ರು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸಿನೋನಿಮ್ ಕೊಡ್ಬೋದು, ಅಥವಾ ಅಲ್ಲೇನ್ ಮಾಡಿರ್ತಾರ, ಒಂದು ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟು ಅದಕ್ಕೆ ಸಮಾನ ಪದ ಬರೀರಿ ಅಂತ ಕೇಳ್ಬೋದು, ಅಥವಾ ಒಂದೇ ವರ್ಡ್ ಕೊಟ್ಟು ಅದಕ್ಕೆ ಸಮಾನ ಪದ ಬರೀರಿ ಅಂತ ಕೇಳ್ಬೋದು, ಅಥವಾ ಈ ರೀತಿ ಸಬ್ಸ್ಟಿಟ್ಯೂಟ್ ವಿತ್ ಸಿನೋನಿಮ್ ಕೊಡ್ಬೋದು, ಅಥವಾ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಕ್ಯಾಪಿಟಲೈಸ್, ಬೋಲ್ಡ್ ಅವ್ರ ಇಟಾಲಿಕ್ ಮಾಡಿ ಅದಕ್ಕೆ ಸಮಾನ ಪದ ಬರೀರಿ ಅಂತಾನು ಕೇಳ್ಬೋದು. ಓಕೆ, ಸೊ ಇಲ್ಲೇನ್ ಕೇಳಿದಾರ ಅವರು, ಸೆಡ್ಯೂಲಸ್ ಸಮಾನ ಪದ ಕೇಳಿದಾರ. ಸೊ ದೃಢ ಪ್ರಯತ್ನಕ್ಕೆ ಸಮಾನ ಪದ ಏನಾಗುತ್ತೆ, ಡೆಲಿಜೆಂಟ್ ಅವ್ರ ಶ್ರದ್ಧೆ ಉಳ್ಳವನು ಅಂತ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ಸೊ ಸೆಕೆಂಡ್ ಕ್ವಶನ್ ಎದ್ರ ಮೇಲಿದೆ, ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಇದೆ. ಓಕೆ, ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಬ್ಲಾಂಕ್ ಡಿಲೀಟ್ ಇದೆ, ಕಾಣಿಸ್ತಾ ಇದೆನಾ? ಸೊ ಆ ಬ್ಲಾಂಕಿಗೆ ಸೂಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಎಷ್ಟು ಕ್ವಶನ್ಸ್ ಬರುತ್ತೆ, ಫಿಕ್ಸ್ 2 or 3 ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, ವಿ ಮೇ ಡ್ಯಾಶ್ ಅನ್ ಎಕ್ಸಾಂಪಲ್ ಆರ್ ಟು. ವಿ ಮೇ ಡ್ಯಾಶ್ ಅನ್ ಎಕ್ಸಾಂಪಲ್. ಎಕ್ಸಾಂಪಲ್ ಮೀನ್ಸ್ ಉದಾಹರಣೆ, ಉದಾಹರಣೆ ಆರ್ ಟು ಅಂತ ಹೇಳಿದಾರೆ, ಅಂದ್ರೆ 2. ಸೊ ಇಲ್ಲಿ ಬ್ಲಾಂಕ್ ಡಿಲೀಟ್ ಇದೆ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಸೈಟ್ ಅಂತಿದೆ. ಸೆಕೆಂಡ್ ಬಂದ್ಬಿಟ್ಟು ಸೈಟ್ ಅಂತಿದೆ. ಥರ್ಡ್ ಬಂದ್ಬಿಟ್ಟು ಸೈಟ್ ಅಂತಿದೆ. ಫೋರ್ತ್ ಬಂದ್ಬಿಟ್ಟು ಸೈಡ್ ಅಂತಿದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಪ್ರೊನೌನ್ಸಿಯೇಷನ್ ಸೇಮ್ ಆಗ್ತಾ ಇದೆ, ಬಟ್ ಮೀನಿಂಗ್ ಅಂಡ್ ಸ್ಪೆಲ್ಲಿಂಗ್ ಆರ್ ಡಿಫ್ರೆಂಟ್, ಇಸ್ ಕಾಲ್ಡ್ ಹೋಮೋಫೋನ್. ಸೊ ಇಲ್ಲಿ ಹೆಡ್ಲೈನ್ ಅಲ್ಲಿ ಅವರು ಹೋಮೋಫೋನ್, ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಹೋಮೋಫೋನ್ ಅನ್ನ ಆಯ್ಕೆ ಮಾಡಿ ಅಂತ ಹೇಳಿಲ್ಲ ಅವರು, ಬಟ್ ಇಂಡೈರೆಕ್ಟ್ ಆಗಿ ಕ್ವಶನ್ ಕೇಳಿದಾರೆ. ಇದು ಆಕ್ಚುಲಿ ಹೋಮೋಫೋನ್ಸ್ ವಿತ್ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಏನಪ್ಪಾ ಅಂತಂದ್ರೆ ಕ್ವಶನ್ ಬಂದಿದೆ. ಸೊ ಈ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಹೋಮೋಫೋನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ವಿ ಮೇ ಡ್ಯಾಶ್ ಅನ್ ಎಕ್ಸಾಂಪಲ್ ಆರ್ ಟು ಅಂತ ಹೇಳಿದಾರೆ. ಸೊ ಫಸ್ಟ್ ಆಪ್ಷನ್ ಏನಿದೆ, ಸೈಟ್ ಅಂತಿದೆ. ಓಕೆ, ಸೈಟ್ ಅಂತಂದ್ರೆ ಈಗ ಒಂದ್ ಸೈಟ್ ತಗೊಂಡೇವಿ, 2 ಸೈಟ್ ಅಂತೀವಲ್ಲ, ಅದು ಏನಪ್ಪಾ ಅಂದ್ರೆ ಸೈಟ್. ಸೆಕೆಂಡ್ ನೋಡಿ, SIGHT, ಸೈಟ್ ಅಂತಂದ್ರೆ ದೃಷ್ಟಿ.
ಓಕೆ, ದೃಷ್ಟಿ. ನೆಕ್ಸ್ಟ್ CITE ಇದೆ. ಸೈಟ್ ಅಂದ್ರೆ ಇದು ಏನು, ಉಲ್ಲೇಖಿಸೋದಂತ ಆಗುತ್ತೆ, ಉಲ್ಲೇಖ. ಓಕೆ, ನೆಕ್ಸ್ಟ್ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಸೈಡ್ ಅಂತಿದೆ. ಸೈಡ್ ಮೀನ್ಸ್ ಬದಿ. ಓಕೆ, ಸೊ ಇಲ್ಲಿ ವಿ ಮೇ ಡ್ಯಾಶ್ ಅನ್ ಎಕ್ಸಾಂಪಲ್ ಆರ್ ಟು ಅಂತ ಹೇಳಿದಾರೆ. ಸೊ ಆ ಬ್ಲಾಂಕಿಗೆ ಯಾವ ಸೂಟೇಬಲ್ ಆಗುತ್ತೆ ನೋಡಿ, ಯಾವ್ದಾಗುತ್ತೆ? ಥರ್ಡ್ ಆಪ್ಷನ್ ಇಸ್ ಎ ಕರೆಕ್ಟ್, ಸೈಟ್, CITE. ಓಕೆ, ನಾವು ವಿ ಮೇ ಸೈಟ್ ಅನ್ ಎಕ್ಸಾಂಪಲ್ ಆರ್ ಟು ಅಂದ್ರೆ ನಾವು ಉದಾಹರಣೆ ಮತ್ತು ಎರಡನ್ನ ಅಥವಾ ಆರ್ ಅಂತ ಹೇಳಿದಾರಲ್ಲಿ, ಸೊ ಎರಡನ್ನ ಉಲ್ಲೇಖಿಸಬಹುದು. ಉಲ್ಲೇಖ ಬಂದಾಗ ಅಲ್ಲಿ ಏನ್ ಬರುತ್ತೆ? CITE, ಸೈಟ್ ಬರುತ್ತೆ. ಈ ಸೈಟು ಬರಲ್ಲ, ಈ ಸೈಟು ಬರಲ್ಲ, ಸೈಡು ಬರಲ್ಲ. ಅಲ್ಲಿ ಯಾವ ಆಪ್ಷನ್ ಬರುತ್ತೆ? CITE ಅಂದ್ರೆ ನಾವು ಉದಾಹರಣೆ ಅಥವಾ ಏನಪ್ಪಾ ಅಂತಂದ್ರೆ ಎರಡನ್ನು ಉಲ್ಲೇಖಿಸಬಹುದು ಅಂತ ಆಗುತ್ತೆ. ಓಕೆ, ಅಲ್ಲಿ ದೃಷ್ಟಿ ಬರಲ್ಲ, ಬದಿ ಬರಲ್ಲ, ಸೈಟು ಬರಲ್ಲ. ಸೊ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಬ್ಲಾಂಕ್ ಡಿಲೀಟ್ ಇರುತ್ತೆ. ಆ ಬ್ಲಾಂಕ್ಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನು ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ವಿತ್ ಅದು ಮೀನಿಂಗ್ಫುಲ್ ಆಗ್ಬೇಕು ಅಂತ ಒಂದು ಹೋಮೋಫೋನ್ಸ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಹೋಮೋಫೋನ್ ವಿತ್ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ. ಅವ್ರ ಹೆಡ್ಲೈನ್ ಅಲ್ಲಿ ಕೇಳಿ ಅಥವಾ ಇಂಡೈರೆಕ್ಟ್ ಆಗಿ ಈ ರೀತಿನೂ ಕ್ವಶನ್ ಕೇಳ್ಬೋದು. ಸೊ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ, ಹೋಮೋಫೋನ್ಸ್ ವಿತ್ ಫಿಲ್ಲಿಂಗ್ ದ ಬ್ಲಾಂಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್, ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಬಿನ್ split into 4 segments. Identify the segment that contains a grammatical error. ಸೊ ಇಲ್ಲೇನಿದೆ, ಯಾವ ಕ್ವಶನ್ ಇದೆ ಇದು? ಗ್ರಾಮೆಟಿಕಲ್ ಎರರ್ ಮೇಲೆ ಕ್ವಶನ್ ಇದೆ. ಸೊ ಗ್ರಾಮೆಟಿಕಲ್ ಎರರ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ, ಅದು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಓಕೆ, ಇಲ್ಲೇನ್ ಮಾಡಿದಾರ, ಒಂದು ಸೆಂಟೆನ್ಸ್ ಕೊಟ್ಟಿದಾರ. ಆ ಸೆಂಟೆನ್ಸ್ ಅನ್ನ 4 ಸೆಗ್ಮೆಂಟ್ ಆಗಿ ಸ್ಪ್ಲಿಟ್ ಮಾಡಿದಾರ. ಓಕೆ, ಅಲ್ಲಿ ಹೇಳಿದಾರ ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಬಿನ್ ಸ್ಪ್ಲಿಟ್ ಇಂಟು 4 ಸೆಗ್ಮೆಂಟ್ಸ್. ಕಾಣಿಸ್ತಾ ಇದೆನಾ? ಸೊ 4 ಸೆಗ್ಮೆಂಟ್ ಆಗಿ ಸ್ಪ್ಲಿಟ್ ಮಾಡಿದಾರೆ. ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೆನ್ಸ್ ಅ ಗ್ರಾಮೆಟಿಕಲ್ ಎರರ್. ಸೊ ಈ ಸೆಂಟೆನ್ಸ್ ನಲ್ಲಿ ಯಾವುದು ಗ್ರಾಮೆಟಿಕಲ್ ಎರರ್ ಇದೆ ಅದನ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿದಾರೆ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಐ ಹ್ಯಾವ್ ರೈಟಿಂಗ್ ಆಂಕ್ಷಿಯಸ್ ಫಾರ್ ಮೈ ಎಕ್ಸಾಮ್ ರಿಸಲ್ಟ್ಸ್. ಅಂದ್ರೆ ನಾನ್ ಬರ್ದಿರೋಂತ ಪರೀಕ್ಷೆ ಇದೆಯಲ್ಲ, ಸೊ ಆ ಪರೀಕ್ಷೆ ರಿಸಲ್ಟ್ಗೋಸ್ಕರ ನಾ ಕಾಯ್ತಾ ಇದ್ದೀನಿ. ಓಕೆ, ಸೊ ನಿನ್ನೊಂದು ಕ್ವಶನ್ ಪೇಪರ್ ನಲ್ಲಿ ಅಂದ್ರೆ 30ನೇ ಕ್ವಶನ್ ಪೇಪರ್ ನಲ್ಲಿ 14 ಕ್ವಶನ್ ಇತ್ತು. ಓಕೆ, ಹ್ಯಾವ್ ಬಿನ್ ರೈಸನ್ ಅಂತಿತ್ತಲ್ಲಿ. ಏನಿತ್ತು? ಹ್ಯಾವ್ ಬೀನ್ ರೈಸನ್ ಅಂತಿತ್ತು. ಎಸ್, ರೈಸನ್ ಅಂತಿತ್ತು. ಸೊ ಅಲ್ಲಿ ಏನ್ ಮಾಡಿದ್ರು, ಒಂದ್ ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ವರ್ಡ್ ಏನ್ ಮಾಡಿದ್ರು, ಅಂಡರ್ಲೈನ್ ಮಾಡಿದ್ರು. ಓಕೆ, 14 ಕ್ವಶನ್, ನಿನ್ನೆ 13th ಏನ್ ಕ್ವಶನ್ ಪೇಪರ್ ನಲ್ಲಿ 14 ಕ್ವಶನ್ ಹ್ಯಾಸ್ ಬಿನ್ ರೈಸನ್ ಅಂತಿತ್ತು. ಸೊ ಅಲ್ಲಿ ನಾವೇನ್ ಮಾಡಿದ್ದೇವಿ, ಅದು ಯಾವ ಟೆನ್ಸ್ ನಲ್ಲಿ ಇತ್ತು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಇತ್ತು. ಆ ಟೈಮಿಂಗ್ ನಾವೇನ್ ಮಾಡಿದೀವಿ, ಅದನ್ನ ರೀಪ್ಲೇಸ್ ಮಾಡಿದಾಗ ಹ್ಯಾವ್ ಬಿನ್ ರೈಸಿಂಗ್ ಅಂತ ಮಾಡಿದೆವು. ಇಲ್ಲಿ ರೈಸನ್ ಇದಕ್ಕೆ ಏನ್ ಮಾಡಿದೀವಿ, ರೈಸಿಂಗ್ ಅಂತ ಮಾಡಿದ್ದೆವು. ಆಗ ಅದು ಕರೆಕ್ಟ್ ಆಗ್ತಿತ್ತು. ಸೊ ಅದೇ ಪ್ರಕಾರ ಇಲ್ಲೂ ಇದೆ ನೋಡಿ, ಐ ಹ್ಯಾವ್ ರೈಟಿಂಗ್ ಅಂತಿದೆ. ಎಸ್, ಇಲ್ಲಿ ING ಫಾರ್ಮ್ ಬಂದಿದೆ, ಹ್ಯಾವ್ ಬಂದಿದೆ, ಐ ಬಂದಿದೆ. ಎಸ್, ಸೊ ಅಲ್ಲಿ ಐ ಹ್ಯಾವ್ ರೈಟಿಂಗ್ ಆಂಕ್ಷಿಯಸ್ಲಿ ಫಾರ್ ಮೈ ಎಕ್ಸಾಮ್ ರಿಸಲ್ಟ್ಸ್ ಅಂದ್ರೆ ನಾನ್ ಬರ್ದಿರೋ ಒಂದು ಪರೀಕ್ಷೆ ರಿಸಲ್ಟ್ಗೋಸ್ಕರ ನಾ ಕಾಯ್ತಾ ಇದ್ದೀನಿ. ಸೊ ಅಲ್ಲಿ ರೈಟಿಂಗ್ ಇದೆ, ಇದು ಯಾವ ಟೆನ್ಸ್ ನಲ್ಲಿ ಇದೆ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಇದೆ ಅಂದಾಗ ಅಲ್ಲಿ ಏನ್ ಬರ್ಬೇಕು? ಹ್ಯಾವ್ ಬೀನ್ ಬರ್ಬೇಕು. ಏನ್ ಬರ್ಬೇಕು? ಹ್ಯಾವ್ ಬೀನ್ ಬರ್ಬೇಕು. ಓಕೆ, ಹ್ಯಾವ್ ಬೀನ್ ರೈಟಿಂಗ್ ಆಗ್ಬೇಕು. ಸೊ ಸೇಮ್ ಇದೆ, ನಿನ್ನ ಕ್ವಶನ್ ಅದೇ ಅದ್ರ ಮೇಲೆ ಬಂದಿತ್ತು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲೇ ಬಂದಿತ್ತು 14 ಕ್ವಶನ್. ಬೇಕಾದ್ರೆ ಒಂದ್ ಸತಿ ಟರ್ಮ್ ಮಾಡಿ ನೋಡಿ. ಸೊ 30 ಕ್ವಶನ್ ಪೇಪರ್ ನಲ್ಲಿ 14 ಕ್ವಶನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮೇಲೆ ಬಂದಿತ್ತು. ಅಲ್ಲಿ ಹ್ಯಾವ್ ಬಿನ್ ರೈಸನ್ ಅಂತಿತ್ತು, ಅಲ್ಲಿ ನಾವು ರೈಸಿಂಗ್ ಅಂತ ಮಾಡಿದ್ದೇವೆ. ಸೊ ಇಲ್ಲಿ ರೈಟಿಂಗ್ ಕೊಟ್ಟಿದ್ದಾರೆ ಬಟ್ ಬೀನ್ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಗ್ರಾಮೆಟಿಕಲ್ ಎರರ್ ಎಲ್ಲಿದೆ? ಇಲ್ಲಿದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ? ಫಸ್ಟ್ ಆಪ್ಷನ್ ಎಕ್ಸಾಮ್ ರಿಸಲ್ಟ್ಸ್ ಅಂತಿದೆ. ಸೆಕೆಂಡ್ ಬಂದ್ಬಿಟ್ಟು ಐ ಹ್ಯಾವ್ ರೈಟಿಂಗ್ ಅದಲ್ಲಿ. ಸೊ ಅಲ್ಲಿ ಏನ್ ಬರ್ಬೇಕು? ಹ್ಯಾವ್ ಬೀನ್ ಬರ್ಬೇಕು. ಇಲ್ಲೇನ್ ಬರ್ಬೇಕು? ಹ್ಯಾವ್ ಬೀನ್. ವೈ? ಬಿಕಾಸ್ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಇದೆ. ಸೊ ಅಲ್ಲಿ ಹ್ಯಾವ್ ಬಲ್ಲಿ ಬೀನ್ ಬರ್ಬೇಕು.
ಅದಕ್ಕೋಸ್ಕರ ಎಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ? ಸೆಕೆಂಡ್ ಆಪ್ಷನ್ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ಸೊ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟು ಅದನ್ನ 4 ಸೆಗ್ಮೆಂಟ್ ಆಗಿ ಸ್ಪ್ಲಿಟ್ ಮಾಡಿರ್ತಾರ, ಅದರಲ್ಲಿ ಒಂದು ಗ್ರಾಮೆಟಿಕಲ್ ಎರರ್ ಇರುತ್ತೆ. ಸೊ ಅದು ಯಾವ್ದಂತ ಹೇಳಿ ಐಡೆಂಟಿಫೈ ಮಾಡ್ಬೇಕು. ಓಕೆನಾ? ಸೊ ಇದ್ರ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 4th question. Select the most appropriate antonym of the given word. ಓಕೆ, ನಿಮ್ಗೆ ಆಂಟೋನಿಮ್ ಅಂದ್ರೆ ಗೊತ್ತಾಗಿದೆ ಆಲ್ರೆಡಿ. ಎಸ್, ಸೊ ಅದಕ್ಕೆ ನಾವೇನಂತ ಕರಿತೀವಿ? ವಿರುದ್ಧ ಪದ. ಕೊಟ್ಟಿರುವ ವರ್ಡಿಗೆ ಏನ್ ಮಾಡ್ಬೇಕು? ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಸೊ ಎಷ್ಟು ಕ್ವಶನ್ಸ್ ಬರುತ್ತೆ? 2 or 3 ಕ್ವಶನ್ಸ್ ಬರುತ್ತೆ. 2 or 3. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದಾರ? ಒಬಿಡಿಯಂಟ್. ಎಸ್, ಈ ವರ್ಡ್ ಅನ್ನ ಕೇಳಿರ್ತೀರ, ಅದು ಕಾಮನ್ ಇದೆ, ಬಾಳ್ ಸಿಂಪಲ್ ಇದೆ. ಎಸ್, ಒಬಿಡಿಯಂಟ್. ಈ ಮನುಷ್ಯ ಬಾಳ ಒಬಿಡಿಯಂಟ್ ವ್ಯಕ್ತಿ ಅದನ್ರಿ, ಅಂದ್ರೆ ಆಜ್ಞಾಧಾರಕ ಅಂತ ಕರಿತೀವಿ. ನೀ ಏನಂತೀವಿ? ಆಜ್ಞಾಧಾರಕ. ಓಕೆ, ಅಂದ್ರೆ ಅವ ಒಬಿಡಿಯಂಟ್ ಅಂತ ಯಾರಿಗಂತೀವಿ ನಾವು? ಅಂದ್ರೆ ನಾವ್ ಯಾವುದೇ ಇನ್ಸ್ಟ್ರಕ್ಷನ್ಸ್ ಕೊಡ್ಲಿ, ಏನೇ ಒಂದ್ ಕೆಲ್ಸ ಕೊಡ್ಲಿ, ಒಬಿಡಿಯಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ನಮ್ದು ಆಜ್ಞೆಗಳನ್ನ ಅವ ಕೇಳ್ತಿರ್ತಾನೆ. ಎಸ್, ಅದಕ್ಕೆ ನಾವ್ ಏನಂತ ಕರಿತೀವಿ? ಒಬಿಡಿಯಂಟ್ ಅಂತ ಕರಿತೀವಿ. ಸೊ ಈ ಒಬಿಡಿಯಂಟಿಗ ವಿರುದ್ಧ ಪದ ಏನಾಗುತ್ತೆ? ಡಿಸ್ಒಬಿಡಿಯಂಟ್. ವೆರಿ ಗುಡ್. ಎಸ್, ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲೇ ಇದೆ, ಡಿಸ್ಒಬಿಡಿಯಂಟ್. ಅಂದ್ರೆ ಅವ ಆಜ್ಞೆಯನ್ನ ಪಾಲಿಸೋದಿಲ್ಲ, ಅವನಿಗೆ ಡಿಸ್ಒಬಿಡಿಯಂಟ್ ಅಂತೀವಿ. ಯಾರು ಆಜ್ಞೆಯನ್ನ ಪಾಲಿಸ್ತಾರೆ ಅದು ಒಬಿಡಿಯಂಟ್, ಯಾರು ಆಜ್ಞೆಯನ್ನ ಪಾಲಿಸಲ್ಲ ಅದು ಡಿಸ್ಒಬಿಡಿಯಂಟ್. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಈ 3 ಆಪ್ಷನ್ಸ್ ಹೇಗಾಗಲ್ಲ ಅಂತ ನೋಡೋಣ. ಸೊ ಸೆಕೆಂಡ್ ಆಪ್ಷನ್ ಡುಸೈಲ್ ಅಂತಿದೆ. ಡುಸೈಲ್ ಅಂತಂದ್ರೆ ಏನು? ವಿಧೇಯ. ಓಕೆ, ವಿಧೇಯ. ನೆಕ್ಸ್ಟ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಡಿಸಿಪ್ಲಿನ್ಡ್, ಅಂದ್ರೆ ಶಿಸ್ತು. ಡಿಸಿಪ್ಲಿನ್ಡ್ ಮೀನ್ಸ್ ಶಿಸ್ತು. ಅಂಡ್ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಮೀಕ್ನೆಸ್. ಮೀಕ್ನೆಸ್ ಅಂತಂದ್ರೆ ಏನು? ಸೌಮ್ಯತೆ. ಮೀಕ್ನೆಸ್ ಅಂದ್ರೆ ಏನು? ಸೌಮ್ಯತೆ. ಈ ವರ್ಡ್ಸ್ ಗಳ ಬಗ್ಗೆ ಗೊತ್ತಿರ್ಲಿ ಅಂತ ಹೇಳಿ 4 ಆಪ್ಷನ್ ಬಗ್ಗೆ ಹೇಳಿರ್ತೀನಿ. ಸೊ ವರ್ಡ್ಸ್ ಎಲ್ಲೋ ಹೆಲ್ಪ್ ಆಗಿರ್ಬೋದು, ಯಾವ್ದೋ ಒಂದ್ ಕಡೆ ನೀವು ಎಕ್ಸಾಮ್ ಬರಿಬೇಕಾದ್ರೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ 4 ಆಪ್ಷನ್ ನಾ ಕನ್ನಡದಲ್ಲಿ ಮೀನಿಂಗ್ ಹೇಳಿರ್ತೀನಿ. ಓಕೆ, ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ನಮ್ಗೆ ಆಲ್ರೆಡಿ ಸಿಕ್ಕದ. ಆಜ್ಞಾಧಾರಕ ನಾವು ವಿರುದ್ಧ ಪದ ಏನಾಗುತ್ತೆ? ಡಿಸ್ಒಬಿಡಿಯಂಟ್ ಇಸ್ ಅ ಕರೆಕ್ಟ್. ಇವು 3 ಆಪ್ಷನ್ ಆಗಲ್ಲ. ಆಜ್ಞಾಧಾರಕ ವಿರುದ್ಧ ಪದ ವಿಧೇಯ ಆಗಲ್ಲ, ಶಿಸ್ತು ಆಗಲ್ಲ, ಸೌಮ್ಯತೆ ಆಗಲ್ಲ. ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ? ಡಿಸ್ಒಬಿಡಿಯಂಟ್ ಇಸ್ ಅ ಕರೆಕ್ಟ್. ಅಲ್ಲಿ ಸಿನೋನಿಮ್ ಕೇಳಿದ್ರೆ ಇವೆಲ್ಲ ಆಗ್ತಿತ್ತು, ಶಿಸ್ತು, ಸೌಮ್ಯತೆ. ಒಬಿಡಿಯಂಟ್ ಇಂದು ಫಂಕ್ಷನ್ಸ್ ಗಳಿದೆ ಅಲ್ಲ, ಶಿಸ್ತಿರ್ತಾನೆ, ಅವ ಸೌಮ್ಯತೆ ಹೊಂದಿರ್ತಾನ. ಬಟ್ ಅವ್ರೇನ್ ಕೇಳಿದಾರ? ವಿರುದ್ಧ ಪದ ಕೇಳಿದಾರ. ಅದಕ್ಕೋಸ್ಕರ ಈ 3 ಆಪ್ಷನ್ಸ್ ಆಗಲ್ಲ. ಇದು ಸಿಂಪಲ್ ಇದೆ. ನಾವು ಜನರಲ್ ಆಗಿ ಮಾತಾಡೋದು ಒಬಿಡಿಯಂಟ್ ಅದನ್ನೇ ಇದೆ. ಏನಿದೆ? ಮತ್ತೆ 2 ಮಾರ್ಕ್ಸ್ ಬಂತು. ಸೊ ಈ ರೀತಿ ಸಿಂಪಲ್ ಕ್ವಶನ್ಸ್ ಇರುತ್ತೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ವರ್ಡ್ ಮೇಲೆ ಫೋಕಸ್ ಮಾಡ್ಬೇಕಷ್ಟೇ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 5th question. Select the option that can be used as a one word substitution. Okay, one word substitution for the given group of words. One word substitution ಅಂದ್ರೆ ಏನು? ಸಬ್ಸ್ಟಿಟ್ಯೂಟ್ ಅಂದ್ರೆ ಗೊತ್ತು ನಮ್ಗೆ, ಪರ್ಯಾಯ, ರೀಪ್ಲೇಸ್ ಮಾಡೋದಂತ ಗೊತ್ತು. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು? ಅಂದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತೀವಿ? ಸಸ್ಯಶಾಸ್ತ್ರ. ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಜೀವಶಾಸ್ತ್ರ. ಓಕೆ, ರಸವಿದ್ಯೆ ಅಂದ್ರೆ ರಸವಿದ್ಯದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ರಸಾಯನ ಶಾಸ್ತ್ರ ಅಥವಾ ರಸವಿದ್ಯೆ ಅಂತ ಕರಿತೀವಿ. ಎಸ್, ಸೊ ಈ ರೀತಿ ಏನ್ ಮಾಡಿರ್ತಾರ? ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರ, ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತ ಕೇಳಿರ್ತಾರ ಅಷ್ಟೇ. ಅದಕ್ಕೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಒಂದ್ ಐಡಿಯಾ ಬರುತ್ತೆ ನೋಡಿ. ಸೆಂಟೆನ್ಸ್: ದ ಸ್ಟಡಿ ಆಫ್ ancient writings and scriptures. ಓಕೆ, ancient writings ಅಂದ್ರೆ ancient ಮೀನ್ಸ್ ಪ್ರಾಚೀನ, ರೈಟಿಂಗ್ಸ್ ಅಂತಂದ್ರೆ ಬರಹಗಳು, ಪ್ರಾಚೀನ ಬರಹಗಳು, ಪ್ರಾಚೀನ ಬರಹಗಳು. ಓಕೆ, ಅಂಡ್ ಸ್ಕ್ರಿಪ್ಚರ್ಸ್. ಸ್ಕ್ರಿಪ್ಚರ್ಸ್ ಅಂತಂದ್ರೆ ಏನು? ಗ್ರಂಥಗಳು. ಸ್ಕ್ರಿಪ್ಚರ್ಸ್ ಅಂದ್ರೆ ಏನು? ಗ್ರಂಥಗಳು. ಓಕೆ, ದ ಸ್ಟಡಿ ಆಫ್ ancient writings and scriptures ಅಂದ್ರೆ ಪ್ರಾಚೀನ ಬರಹಗಳ ಮತ್ತು
ಗ್ರಂಥಗಳ ಬಗ್ಗೆ ಅಧ್ಯಯನ ಮಾಡೋದಕ್ ನಾವೇನಂತ ಕರಿತೀವಿ? ಸೊ ಆಪ್ಷನ್ ನೋಡಿ, ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಆಲ್ಕೆಮಿ. ಆಲ್ಕೆಮಿ ಅಂತಂದ್ರೆ ಏನು? ರಸವಿದ್ಯೆ. ರಸವಿದ್ಯೆ, ಇವು ಬರ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು, ರಸವಿದ್ಯೆ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ನೋಡಿ, ಜಿಯಾಲಜಿ. ಜಿಯಾಲಜಿ ಅಂತಂದ್ರೆ ವೆರಿ ಗುಡ್, ಎಸ್, ಭೂವಿಜ್ಞಾನ. ಭೂವಿಜ್ಞಾನ. ನೆಕ್ಸ್ಟ್ ಆರ್ನಿಥಾಲಜಿ ಅಂದ್ರೆ ಆರ್ನಿಥಾಲಜಿ, ಪಕ್ಷಿ ವಿಜ್ಞಾನ. ಪಕ್ಷಿ ವಿಜ್ಞಾನ ಅಂದ್ರೆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆರ್ನಿಥಾಲಜಿ ಅಂತೀವಿ. ಓಕೆ, ಭೂವಿಜ್ಞಾನ, ಭೂಮಿ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಜಿಯಾಲಜಿ. ಆಲ್ಕೆಮಿ, ರಸವಿದ್ಯೆ, ರಸವಿದ್ಯದ ಮೇಲೆ ಅಧ್ಯಯನ ಮಾಡೋದಕ್ಕೆ ರಸವಿದ್ಯೆ ಅಂತ ಕರಿತೀವಿ. ನೆಕ್ಸ್ಟ್ ಏನಿದೆ? ಪ್ಯಾಲಿಯೋಗ್ರಫಿ ಅಂತಿದೆ. ಪ್ಯಾಲಿಯೋಗ್ರಫಿ ಅಂತಂದ್ರೆ ಪ್ರಾಚೀನ ಲಿಪಿಶಾಸ್ತ್ರ. ಪ್ರಾಚೀನ ಲಿಪಿಶಾಸ್ತ್ರ. ಓಕೆ, ಸೊ ಇಲ್ಲಿ ಅವ್ರೇನ್ ಕೇಳಿದಾರ? ದ ಸ್ಟಡಿ ಆಫ್ ಅನ್ಸಿಯಂಟ್ ರೈಟಿಂಗ್ಸ್ ಅಂಡ್ ಸ್ಕ್ರಿಪ್ಚರ್ಸ್ ಅಂದ್ರೆ ಪ್ರಾಚೀನ ಬರಹಗಳು ಮತ್ತೆ ಗ್ರಂಥಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತೀವಿ? ರಸವಿದ್ಯೆ ಅಂತೀವ, ಭೂವಿಜ್ಞಾನ ಅಂತೀವ, ಪಕ್ಷಿ ವಿಜ್ಞಾನ ಅಂತೀವ, ಪ್ರಾಚೀನ ಲಿಪಿಶಾಸ್ತ್ರ ಅಂತೀವ. ವೆರಿ ಗುಡ್, ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಸೊ ನಾವು ಅಲ್ಲಿ ಪಕ್ಷಿ ಬಗ್ಗೆ ಅಧ್ಯಯನ ಮಾಡಿದ್ರೆ ಮಾತ್ರ ಪಕ್ಷಿ ವಿಜ್ಞಾನ ಅಂತೀವಿ. ಅಲ್ಲಿ ಏನ್ ಮಾಡ್ತಾ ಇದೀವಿ ನಾವು? ಪ್ರಾಚೀನ ಬರಹಗಳು ಮತ್ತೆ ಗ್ರಂಥಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದೀವಿ. ಸೊ ಈ ಮೂರು ಆಪ್ಷನ್ ಆಗಲ್ಲ. ಸೊ ಇಲ್ಲಿ ಆಪ್ಷನ್ ಕರೆಕ್ಟ್ ಆಗುತ್ತೆ, ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಸೊ ಇದಕ್ ನಾವೇನಂತ ಕರಿತೀವಿ? ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೊ ಇದ್ರ ಮೇಲೆ ಫಿಕ್ಸ್ ಒಂದ್ ಕ್ವಶನ್ ಇರುತ್ತೆ. ಸಮ್ಟೈಮ್ಸ್ ಕೇಳ್ಬಹುದು, ಸಮ್ಟೈಮ್ಸ್ ಕೇಳದೆ ಇರ್ಬೋದು. ಓಕೆ, ಯಾಕಂದ್ರೆ ನಾವು ಒಂದೊಂದು ಕ್ವಶನ್ ಪೇಪರ್ ನಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬಂದಿದೆ. ಎಲ್ಲಾದ್ರಲ್ಲಿ ಕಾಮನ್ ಆಗಿರೋದು ಸಬ್ಸ್ಟಿಟ್ಯೂಟ್, ಫಿಲ್ ಇನ್ ದ ಬ್ಲಾಂಕ್ಸ್, ಆಂಟೋನಿಮ್ಸ್, ಸಿನೋನಿಮ್ಸ್, ಇನ್ಕರೆಕ್ಟ್, ಕರೆಕ್ಟ್, ಇವು ಫಿಕ್ಸ್ ಇರುತ್ತೆ. ಇಡಿಯಮ್ಸ್ ಒಂದು ಇವು ಫಿಕ್ಸ್ ಇರುತ್ತೆ. ಸ್ವಲ್ಪ ಚೇಂಜಸ್ ಮಾಡ್ಬೋದು. ಈ ರೀತಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಕೊಡ್ಬೋದು, ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ ಅಷ್ಟೇ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಎನಿ ಡೌಟ್ಸ್ ಹಿಯರ್? ಇಲ್ಲ, ಏನಾದ್ರೂ ಇದ್ರೆ ಕೇಳ್ಬೋದು. ಓಕೆ, ಫ್ರೀ ಆಗಿ ಕೇಳಿ ಹೇಳಿರ್ತೀನಿ. ಓಕೆ, ಎನಿ ಡೌಟ್ಸ್? ಶಾಲ್ ಐ ಮೂವ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಸಿಕ್ಸ್ತ್ ಕ್ವಶನ್. ಸೆಲೆಕ್ಟ್ ದ ಕರೆಕ್ಟ್ ಇಡಿಯಮ್. ಕರೆಕ್ಟ್ ಇಡಿಯಮ್ ಟು ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ವರ್ಡ್ ಸೆಗ್ಮೆಂಟ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್. ಸಬ್ಸ್ಟಿಟ್ಯೂಟ್ ವಿತ್ ಇಡಿಯಮ್ ಅಲ್ಲಿ ಕ್ವಶನ್ ಇದೆ. ಇದಕ್ಕೆ ನಾವ್ ಏನಂತ ಕರಿತೀವಿ? ಫ್ರೇಸ್ ರೀಪ್ಲೇಸ್ಮೆಂಟ್. ಇದಕ್ಕೆ ಏನಂತ ಕರಿತೀವಿ? ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರೆ. ಏನ್ ಮಾಡಿದಾರ? ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ. ಅದಕ್ಕೆ ಸುಟೇಬಲ್ ಆಗುವಂತ ಒಂದು ಇಡಿಯಂ, ನಾನ್ ನುಡಿಯನ್ನ ಹುಡುಕ್ಬೇಕು ನಾವು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. ವೆನ್ ದ ಟೀಚರ್ ಆಸ್ಕ್ಡ್ ಹಿಮ್ ಅಬೌಟ್ ದ ಹೋಮ್ವರ್ಕ್, he started speaking vaguely to avoid talking about it. ಏನ್ ಮಾಡಿದಾಳ ಟೀಚರ? ಆಕೆ ಕೊಟ್ಟಿರೋ ಹೋಮ್ವರ್ಕ್ ಬಗ್ಗೆ ಕೇಳ್ತಾ ಇದಾರ. ಎಲ್ಲದ ಹೋಮ್ವರ್ಕ್ ಅಂತ ಕ್ವಶನ್ ಮಾಡಿದಾರ ಅವ್ರು. ಅದಕ್ಕೆ ಅವ ಹುಡುಗ ಏನ್ ಮಾಡ್ತಾನಂದ್ರೆ, he started speaking vaguely to avoid talking about it. ಅಂದ್ರೆ ಟೀಚರ್ ಏನ್ ಕ್ವಶನ್ ಟೀಚರ್ ಕ್ವಶನ್ ಕೇಳಿದ್ರೆ ಆಕಿನೇ ಮರ್ತ್ ಬಿಡ್ಬೇಕು, ಹಂಗ ಮಾತ್ ಹೇಳುತ್ತಾನವ. ಅಂದ್ರೆ ಅವ್ರು ಮರ್ತ್ ಬಿಡ್ಬೇಕು ಅಂದ್ರೆ ಅವ ಅದ್ರಲಿಂದ ತಪ್ಪಿಸ್ಕೊಳ್ಕೋಸ್ಕರ ಏನೇನೋ ಮಾತ್ ಹೇಳ್ತಾ ಇದ್ದಾನೆ. ಅಸ್ಪಷ್ಟವಾಗಿ ಟೀಚರಿಗೆ ಮಾತ್ ಹೇಳುತ್ತಾನ, ಅದು ಟೀಚರೇ ಮಾತ್ ಮರ್ತ್ ಬಿಡ್ಬೇಕು, ಆ ರೀತಿ ಮಾತ್ ಹೇಳುತ್ತಾನವ. ಬಿಕಾಸ್ ಅವ ಹೋಮ್ವರ್ಕ್ ಮಾಡಿಲ್ಲ, ಅದಕ್ಕೋಸ್ಕರ ಏನೋ ಸುಳ್ಳು ಪಳ್ಳು ಏನೋ ಹೇಳ್ಕೊತ ಅವರೇ ಮಾತ್ ಮರಿಬೇಕು. ಹಂಗ ಅವ ಏನ್ ಮಾಡ್ತಾ ಇದ್ದಾನ? ಅಸ್ಪಷ್ಟವಾಗಿ ಮಾತ್ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಸ್ಪೀಕಿಂಗ್ ವೆಗಿಲಿ ಟು ಅವಾಯ್ಡ್ ಟಾಕಿಂಗ್ ಅಬೌಟ್ ಇಟ್, ಇದಕ್ಕೆ ಕರೆಕ್ಟ್ ಆಗಿರೋ ಇಡಿಯಂ ಅನ್ನ ಐಡೆಂಟಿಫೈ ಮಾಡ್ಬೇಕು. ಅದಕ್ಕೆ ಸುಟೇಬಲ್ ಆಗ್ಬೇಕು ಇಡಿಯಂ, ಅಂತ ಹೊಂದ್ಕೋಬೇಕು. ಅದು ಅಂತ ಒಂದು ನಾನ್ ನುಡಿಯನ್ನ ಈ 4 ಆಪ್ಷನ್ ಅಲ್ಲಿ ಐಡೆಂಟಿಫೈ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ, ಬೀಟಿಂಗ್ ಅರೌಂಡ್ ದ ಬುಷ್. ಸೆಕೆಂಡ್ ಬಂದ್ಬಿಟ್ಟು ಸರ್ಚಿಂಗ್ ಅರೌಂಡ್ ದ ರೂಮ್. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ರೈಟಿಂಗ್ ಇನ್ ದ ಬುಷ್. ಅಂಡ್ ಫೋರ್ತ್ ಬಂದ್ಬಿಟ್ಟು ಸರ್ಚಿಂಗ್ ದ ಬರ್ಡ್ ಇನ್ ದ ಬುಷ್. ಬುಷ್ ಅಂದ್ರೆ ಏನು? ಪೊದೆ ಇರುತ್ತಾ? ಪೊದೆ ಅಂದ್ರೆ ಅದು ಬಳ್ಳಿ ಹಿಂಗ್ ಸುತ್ಕೋತಾ ಇರ್ತದ ನೋಡ್ರಿ, ಅದು ಬುಷ್. ಸೊ ಇಲ್ಲಿ ಸರ್ಚಿಂಗ್ ಅರೌಂಡ್ ದ ರೂಮ್ ಅಂದ್ರೆ ರೂಮ್ ನಲ್ಲಿ ಸರ್ಚ್ ಮಾಡೋದು. ರೈಟಿಂಗ್ ಇನ್ ದ ಬುಷ್ ಅಂದ್ರೆ ಪೊದೆಯಲ್ಲಿ ಬರೆಯುವುದು ಅಂತ ಆಗುತ್ತೆ. ಸರ್ಚಿಂಗ್ ದ ಬರ್ಡ್ ಇನ್ ದ ಬುಷ್ ಅಂದ್ರೆ ಪೊದೆಯಲ್ಲಿ ಬರ್ಡ್ ಅನ್ನ ಹುಡುಕುವುದು ಅಂತ ಆಗುತ್ತೆ.
ಸೊ ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ, ಬೀಟಿಂಗ್ ಅರೌಂಡ್ ದ ಬುಷ್ ಅಂದ್ರೆ ಪೊದೆಯ ಬಳ್ಳಿಯಲ್ಲಿ ಹೊಡೆಯುವುದು ಅಂತ. ಎಸ್, ಬೀಟಿಂಗ್ ಮೀನ್ಸ್ ಹೊಡೆಯುವುದು. ಬೀಟಿಂಗ್ ಅರೌಂಡ್ ದ ಬುಷ್ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಅದಕ್ಕೆ ಆಪ್ಷನ್ ಕರೆಕ್ಟ್ ಆಗುತ್ತೆ, ಸ್ಪೀಕಿಂಗ್ ವೆಗ್ಯೂಲಿ ಟು ಅವಾಯ್ಡ್ ಟಾಕಿಂಗ್ ಅಬೌಟ್ ಇಟ್. ಅಂದ್ರೆ ಅವ ಮಾತ್ ಮರ್ಸಂಗ ಸ್ಪಷ್ಟವಾಗಿ ಮಾತು ಹೇಳ್ತಾ ಇದ್ದಾನೆ. ಅದಕ್ಕೆ ಯಾವ ಸೂಟೇಬಲ್ ಆಗುತ್ತೆ ನೋಡಿ. ನೋಡಿ, ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್. ವೈ? ಬಿಕಾಸ್ ಬೀಟಿಂಗ್ ಅರೌಂಡ್ ದ ಬುಷ್, ಆ ಪೊದೆ ಬಳ್ಳಿ ಹ್ಯಾಂಗ್ ಸುತ್ಕೋತಿರ್ತದವ, ಅಲ್ಲೇ ಸುತ್ತಾ ಇರ್ತಾನ. ಏನ್ ಹೇಳಿದ್ರು ಅಲ್ಲೇ ಸುತ್ತದು, ಏನ್ ಹೇಳಿದ್ರು ಅಲ್ಲೇ ಸುತ್ತದು. ಅದು ಬಳ್ಳಿನೂ ಹ್ಯಾಂಗ್ ಸುತ್ಕೋತದ, ಅಲ್ಲೇ ಸುತ್ಕೋತದ, ಹಿಂಗ್ ಸುತ್ಕೋತಾನೆ ಹೋಗ್ತದದು. ಎಸ್, ಸೊ ಅವನು ಏನ್ ಮಾಡ್ತಾ ಇದ್ದಾನ, ಸುತ್ತಿ ಬಳಸಿ ಅಲ್ಲೇ ಮಾತು ಹೇಳ್ತಾ ಇದ್ದಾನ. ಸೊ ಅದಕ್ಕಲ್ಲಿ ಕರೆಕ್ಟ್ ನೋಡಿ ಯಾವ್ದಾಗುತ್ತೆ, ಬೀಟಿಂಗ್ ಅರೌಂಡ್ ದ ಬುಷ್ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅದಕ್ಕೆ ಸುಟೇಬಲ್ ಆಗುವಂತ ಒಂದು ನುಡಿಯನ್ನ ಈ 4 ಆಪ್ಷನ್ ಅಲ್ಲಿ ಒಂದನ್ನ ಆಯ್ಕೆ ಮಾಡ್ಬೇಕು. ಇದಕ್ಕೆ ನಾವೇನಂತೀವಿ, ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಎನಿ ಡೌಟ್ಸ್ ಹಿಯರ್? ಈಸಿ ಇದೆನಾ? ಅಷ್ಟೇ, ಅಲ್ಲಿ ಏನು ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ ಅದಕ್ಕೆ ಸುಟೇಬಲ್ ಆಗ್ಬೇಕು ಅಂತ ನುಡಿಯನ್ನ ಆಯ್ಕೆ ಮಾಡ್ಬೇಕು ಅಷ್ಟೇ. ಅದು ಅರ್ಥ ಗೊತ್ತಾಗಿದ್ರೆ ನಾವು ಈಸಿಯಾಗಿ ಬರಿಬಹುದು. ಸೊ ನಮ್ ನುಡಿ ಗೊತ್ತಾಗ್ಬೇಕು ಅಂದ್ರೆ ನಾವು ಎಲ್ಲೆಲ್ಲಿ ಸಿಗ್ತಾವ ನುಡಿಗಳನ್ನ ನೋಟ್ ಡೌನ್ ಮಾಡ್ಕೋಬೇಕು. ಅವಾಗ ಇದನ್ನ ಈಸಿಯಾಗಿ ಬರಿಬಹುದು. ಓಕೆ, ಎನಿ ಡೌಟ್ಸ್ ಇದ್ರೆ ಕೇಳಿ, ಫ್ರೀ ಆಗಿ ಕೇಳಿ. ಇಲ್ಲ? ಓಕೆ, ನಾವು ನೆಕ್ಸ್ಟ್ ಹೋಲಿ. ಓಕೆ, 7th ಕ್ವಶನ್. ಸೆಲೆಕ್ಟ್ ದ ಮಿಸ್ಸ್ಪೆಲ್ಟ್ ವರ್ಡ್. ಮಿಸ್ಸ್ಪೆಲ್ಟ್ ಅಂದ್ರೆ ಏನು? ಈ 4 ಆಪ್ಷನ್ ಅಲ್ಲಿ ಒಂದು ಮಿಸ್ ಇರುತ್ತೆ, ಸ್ಪೆಲ್ಟ್ ಏನಿರುತ್ತೆ ರಾಂಗ್ ಇರುತ್ತೆ. ಅದು ರಾಂಗ್ ಯಾವ್ದಂತ ಹೇಳಿ ಐಡೆಂಟಿಫೈ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಮಿಸ್ ಸ್ಪೆಲ್ಟ್ ಮೇಲೆ 1 ಕ್ವಶನ್ ಬರುತ್ತೆ, ಕರೆಕ್ಟ್ ಮೇಲೆ 1 ಕ್ವಶನ್ ಬರುತ್ತೆ. ಟೋಟಲಿ 2 ಕ್ವಶನ್ಸ್ ಕರೆಕ್ಟ್ಲಿ ಇನ್ಕರೆಕ್ಟ್ಲಿ ಮೇಲೆ ಬರುತ್ತೆ. ಓಕೆ, ಈ 4 ಆಪ್ಷನ್ ಅಲ್ಲಿ 3 ಆಪ್ಷನ್ ಕರೆಕ್ಟ್ ಸ್ಪೆಲ್ಟ್ ಇರುತ್ತೆ, 1 ಮಿಸ್ ಇರುತ್ತೆ. ಅದು ಮಿಸ್ ಯಾವ್ದದ ಅದು ಐಡೆಂಟಿಫೈ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ, ಅಟೇನ್. ಅದನ್ನ ಸ್ಪೆಲ್ ಮಾಡಿ ನೋಡಿ, ಅಟೇನ್. ಅಟ್, AT ಟೇನ್, TAIN, ಟೇನ್. ಅಟೇನ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ? ಎಸ್, ಕರೆಕ್ಟ್ ಇದೆ. ಸ್ಪೆಲ್ಲಿಂಗ್ ಏನಿದೆ? ಕರೆಕ್ಟ್ ಇದೆ. ನಮ್ಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂದ್ರೆ ಆ ವರ್ಡ್ ಕೊಟ್ಟಿರೋದನ್ನ ಸ್ಪ್ಲಿಟ್ ಮಾಡಿ ಲೆಟರ್ಸ್ ಅನ್ನ ಓದ್ಬೇಕು, ಗೊತ್ತಾಗುತ್ತೆ. ಸೊ ಫಸ್ಟ್ ಕರೆಕ್ಟ್ ಇದೆ. ಅಟೇನ್ ಅಂದ್ರೆ ಏನು? ಗಳಿಸೋದು, ಪ್ರಾಪ್ತಿ ಅಂತ. ಓಕೆ, ಸೊ ಅಟೇನ್. ಸೆಕೆಂಡ್ ನೋಡಿ, ಫಾರ್ನಿಶ್ ಅಂತಿದೆ. ಫರ್ನಿಶ್ ಅಂತೀವಿ ನಾವು. ಫರ್ನಿಶ್, FUR ಬರ್ಬೇಕಲ್ಲಿ. ಅಲ್ಲೇನಿದೆ? FAR ಇದೆ, ಫಾರ್ ಇದೆ, ಫರ್ ಬರ್ಬೇಕಲ್ಲಿ. ಫರ್ನಿಶ್ ಅಂತೀವಿ ನಾವು, ಫಾರ್ನಿಶ್ ಅನ್ನಲ್ಲ, ಫರ್ನಿಶ್ ಅಂತೀವಿ. ಅದಕ್ಕೋಸ್ಕರ ಅಲ್ಲಿ ಏನ್ ಬರ್ಬೇಕು? ಯು ಬರ್ಬೇಕು. ನೋಡಿ ಥರ್ಡ್ ನೋಡಿ, ಅಲರ್ಜಿ. ನಿಮ್ಗೆ ಗೊತ್ತಿದೆ ಅಲರ್ಜಿ ಆಗದ್ ನಂಗೆ ಬಾವೆಲ್ಲ ನಡೆಯಲ್ಲ ಅಂತ ಹೇಳ್ತಿರಲ್ಲ, ಸೊ ದಟ್ ಈಸ್ ಅಲರ್ಜಿ. ಅಂದ್ರೆ ಆಗ್ ಬರಲ್ಲ, ಅದು ಅಲರ್ಜಿ. ಸೊ ಸ್ಪೆಲ್ಲಿಂಗ್ ನೋಡಿ, ಅರ್ಜಿ. ಓಕೆ, ALL ಅರ್ಜಿ, ERGY ಅಲರ್ಜಿ. ಓಕೆ, ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ಫೋರ್ತ್ ನೋಡಿ, ಫ್ಯಾಬ್ಯುಲಸ್, ಅದ್ಭುತ. ಓ ಮೈ ಗಾಡ್, ವಾಟ್ ಫ್ಯಾಬ್ಯುಲಸ್ ಅಂತಿರಲ್ಲ, ಅಂದ್ರೆ ಎಷ್ಟು ಅದ್ಭುತ ಅದ ಅಂತೀವಿ. ಸೊ ಫ್ಯಾಬ್ಯುಲಸ್ ಸ್ಪೆಲ್ಲಿಂಗ್ ನೋಡಿ, ಫ್ಯಾಬು, FABU, ಫ್ಯಾಬು ಲಸ್, LOUS ಲಸ್. ಸೊ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲಿದೆ? ಎಸ್, ಅಷ್ಟೇ ಸಿಂಪಲ್. ಸೆಕೆಂಡ್ ಆಪ್ಷನ್ ಅಲ್ಲಿ ಮಿಸ್ ಸ್ಪೆಲ್ಟ್ ಇದೆ, ಸೊ ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಜಸ್ಟ್ ನೋಡಿ, ಎ ಬದಲು ಅಲ್ಲಿ ಯು ಬರ್ಬೇಕಷ್ಟೇ, ಅಲ್ಲೇ 2 ಮಾರ್ಕ್ಸ್ ಸಿಕ್ತು. ಹೌದಲ್ಲ? ಜಸ್ಟ್ 1 ಲೆಟರ್, ಅದ್ರಲಿಂದ 2 ಮಾರ್ಕ್ಸ್ ಬರುತ್ತೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಹೌದಲ್ಲ? ಸುಮ್ನೆ ಸ್ವಲ್ಪ ಮೈಂಡ್ ಓಡಿಸ್ಬೇಕಷ್ಟೇ. ನಮ್ ಪ್ರೊನೌನ್ಸಿಯೇಷನ್ ಚೆನ್ನಾಗಿದ್ರೆ ಇದನ್ನ ಬರಿಬಹುದು. ಸ್ಪೆಲ್ಲಿಂಗ್ ನಮ್ಗೆ ಗೊತ್ತೇ ಇರ್ಬೇಕಂತಿಲ್ಲ, ಜಸ್ಟ್ ಅದನ್ನ ಸ್ಪೆಲ್ ಮಾಡಿ ನೋಡ್ಬೇಕು, ಸ್ಪ್ಲಿಟ್ ಮಾಡಿ ಹೋಗಿದ್ರೆ ಗೊತ್ತಾಗುತ್ತೆ. ಓಕೆನಾ? ಸೊ ಈ ಮಿಸ್ ಸ್ಪೆಲ್ಟ್ ಮೇಲೆ ಅಂಡ್ ಕರೆಕ್ಟ್ಲಿ ಮೇಲೆ ಟೋಟಲಿ ಒಂದೊಂದು ಕ್ವಶನ್ ಬರುತ್ತೆ, 2 ಕ್ವಶನ್ಸ್. ಆರ್ ಮಿಕ್ಸ್ ಮಾಡಿ ಕೇಳ್ಬೋದು. ನಿನ್ನೆ ಒಂದು ಕ್ವಶನ್ ಪೇಪರ್ ನಲ್ಲಿ ನೋಡಿದ್ದೇವೆ ನಾವು, ಏನಂತಂದ್ರೆ ಇನ್ಕರೆಕ್ಟ್ ಯಾವ್ದು ಇರುತ್ತೆ ಅದನ್ನ ಸ್ಪಾಟ್ ಮಾಡ್ಬೇಕು, 4 ಆಪ್ಷನ್ ಅಲ್ಲಿ ಕರೆಕ್ಟ್ ಯಾವ್ದು ಇರುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಆ ರೀತಿ ಮಿಕ್ಸ್ ಮಾಡಿ ಬರ್ಬೋದು, ಅಥವಾ ಈ ರೀತಿ ಕೇಳ್ಬೋದು. ಅಲ್ಲಿ ಮಿಸ್ ಸ್ಪೆಲ್ಟ್ ಬದಲು ಕರೆಕ್ಟ್ ಸ್ಪೆಲ್ಟ್ ಕೇಳ್ಬೋದು. ಸೊ ಈ ರೀತಿ ಯಾವ ರೀತಿನೂ ಕೇಳ್ಬೋದು. ಬಟ್ 2 ಕ್ವಶನ್ಸ್ ಏನ್ ಮಾಡ್ತಾರ, ಈ ಸ್ಪೆಲ್ಟ್ ಮೇಲೆ ಕೇಳ್ತಾರ. ಓಕೆ, ಫಿಕ್ಸ್ ಬರುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಎನಿ ಡೌಟ್ಸ್ ಹಿಯರ್? ನೆಕ್ಸ್ಟ್ ಶಾಲ್ ಐ ಮೂವ್? 8th ಕ್ವಶನ್.
Select the most appropriate synonym of for the underlined word in the given sentence. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ಸಮಾನ ಪದವನ್ನ ಈ 4 ಆಪ್ಷನ್ ಅಲ್ಲಿ ಒಂದು ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಇದು ಎದ್ರ ಮೇಲೆ ಕ್ವಶನ್ ಬಂದಿದೆ? ಹೆಂಗ್ ಬಂದಿದೆ ಕ್ವಶನ್? ಸಬ್ಸ್ಟಿಟ್ಯೂಟ್ ವಿತ್ ಸಿನೋನಿಮ್. ಸಬ್ಸ್ಟಿಟ್ಯೂಟ್ ವಿತ್ ಸಿನೋನಿಮ್ ಕ್ವಶನ್ ಬಂದಿದೆ. ಓಕೆ, ಎರಡು ಮಿಕ್ಸ್ ಮಾಡಿ ಕ್ವಶನ್ ಕೇಳಿದಾರೆ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ವರ್ಡ್ಸ್ವರ್ತ್ wished to work on his poem in solitude. ಸಾಲಿಟ್ಯೂಡ್ ಅಂದ್ರೆ ಏನು? ಇಲ್ಲಿ ವರ್ಡ್ ಏನ ಅಂಡರ್ಲೈನ್ ಮಾಡಿದಾರ? ಸಾಲಿಟ್ಯೂಡ್. ಸಾಲಿಟ್ಯೂಡ್ ಅಂದ್ರೆ ಏನು? ಸಾಲಿಟ್ಯೂಡ್. The Wordsworth wished to work on his poem in solitude. ಸಾಲಿಟ್ಯೂಡ್ ಅಂದ್ರೆ ಏನು? ಏಕಾಂತ ಅಂತ. ಒಂಟಿ ಕೂತಿರ್ತೀವಲ್ಲ ನಾವು, ಅದು ಏನು? ಏಕಾಂತ. ಅಂದ್ರೆ ಸುಮ್ಮನೆ ಕೂತಿರ್ತೀವಿ ನಾವು, ಅದಕ್ಕೇನಂತ ಕರಿತೀವಿ? ಸಾಲಿಟ್ಯೂಡ್, ಏಕಾಂತ ಅಂತ ಕರಿತೀವಿ. ಈ ಏಕಾಂತಕ್ಕ ಇನ್ನೊಂದು ಸಮಾನ ಪದ ಕೇಳಿದಾರ ಅವ್ರು. ಓಕೆ, ಅಪ್ರೋಪ್ರಿಯೇಟ್ ಸಿನೋನಿಮ್ ಏನಾಗುತ್ತೆ ನೋಡಿ 4 ಆಪ್ಷನ್ ಅಲ್ಲಿ. ಫಸ್ಟ್ ಬಂದ್ಬಿಟ್ಟು ಸೆಕ್ಲ್ಯೂಷನ್ ಅಂತಿದೆ, ಸೆಕೆಂಡ್ ಬಂದ್ಬಿಟ್ಟು ಸೆಕ್ಯೂರಿಟಿ ಅಂತಿದೆ, ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಸ್ಲಂಬರ್ ಅಂತಿದೆ, ಫೋರ್ತ್ ಬಂದ್ಬಿಟ್ಟು ಸ್ಯಾಟ್ಯೂಟಿ ಅಂತಿದೆ. ಸೊ ಇಲ್ಲಿ ಸ್ಯಾಟ್ಯೂಟಿ ಅಂದ್ರೆ ಏನು? ಅತ್ಯಾಧಿಕತೆ. ಸ್ಯಾಟ್ಯೂಟಿ ಅಂತಂದ್ರೆ ಅತ್ಯಾಧಿಕತೆ. ಓಕೆ, ನೆಕ್ಸ್ಟ್ ಸ್ಲಂಬರ್. ಸ್ಲಂಬರ್ ಅಂದ್ರೆ ಏನು? ಯಾವಾಗ್ಲೂ ನಿದ್ರೆಯಲ್ಲಿರೋದು. ಸ್ಲಂಬರ್, ನಿದ್ರೆ. ಅದಕ್ಕೆ ನಾವು ಸ್ಲಂಬರ್ ಅಂತೀವಿ. ಓಕೆ, ನಮ್ಗೆ ಗೊತ್ತೇ ಇರಲ್ಲ. ಸ್ಲಿಪ್ಪಿ ಒಂದೇ ಗೊತ್ತು ನಮ್ಗೆ, ಸ್ಲಂಬರ್ ಅಂದ್ರೆ ಗೊತ್ತಿಲ್ಲ. ಓಕೆ, ಸ್ಲಿಪ್ಪಿ ಅಂದ್ರೂ ಕೂಡ ನಿದ್ರೆ ಗಣ್ಣಲ್ಲಿ ಇರೋದಾ? ಸೊ ಸ್ಲಂಬರ್ ಅಂದ್ರೆ ಅದಕ್ಕೆ ಒಂದ್ ಸಮಾನ ಪದ ಆಗುತ್ತೆ, ನಿದ್ರೆ. ಓಕೆ, ನೆಕ್ಸ್ಟ್ ಸೆಕ್ಯೂರಿಟಿ. ಸೆಕ್ಯೂರಿಟಿ ಮೀನ್ಸ್ ಭದ್ರತೆ. ಇದು ಅಂತೂ ಗೊತ್ತಿದೆ, ಕಾಮನ್, ಭದ್ರತೆ. ನೆಕ್ಸ್ಟ್ ಸೆಕ್ಲ್ಯೂಷನ್ ಅಂತಂದ್ರೆ ಏನು? ಏಕಾಂತ. ಸೆಕ್ಲ್ಯೂಷನ್ ಅಂದ್ರೂ ಕೂಡ ಏಕಾಂತ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದ್ರೆ ಈಗ ಐಡಿಯಾ ಬಂದಿರ್ತು ಪಟ್ನಿ. ಯಾವುದು? 1. ವೆರಿ ಗುಡ್. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ವೈ? ಬಿಕಾಸ್ ಅವ್ರ ಏನ್ ಕೇಳಿದಾರ? ಸಮಾನ ಪದ ಕೇಳಿದಾರೆ. ಸಾಲಿಟ್ಯೂಡ್ ಸಮಾನ ಪದ ಯಾವ್ದಾಗುತ್ತೆ? ಸೆಕ್ಲ್ಯೂಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಈ ಮೂರು ಯಾಕಾಗಲ್ಲ? ಏಕಾಂತ ಭದ್ರತೆ ಅಂತೀವ? ಇಲ್ಲ. ಮತ್ತೆ ಏಕಾಂತ ನಿದ್ರೆ ಅಂತೀವ? ಇಲ್ಲ. ಏಕಾಂತಕ ಅತ್ಯಧಿಕತೆ ಅಂತೀವ? ಇಲ್ಲ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್. ಸಾಲಿಟ್ಯೂಡ್ ಅಂದ್ರೆ ಏಕಾಂತ, ಸೆಕ್ಲ್ಯೂಷನ್ ಅಂದ್ರೂ ಕೂಡ ಏಕಾಂತನೇ. ಓಕೆ, ಸೊ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅದಕ್ಕೆ ಸಮಾನ ಪದ ಯಾವ್ದಾಗುತ್ತೆ? ಈ 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಅನ್ನ ಅದಕ್ಕೆ ಆಯ್ಕೆ ಮಾಡ್ಕೋಬೇಕು. ಓಕೆ, ಸೊ ಈ ಸಮಾನ ಪದದ ಮೇಲೆ ಫಿಕ್ಸ್ 2 or 3 ಕ್ವಶನ್ಸ್ ಬರುತ್ತೆ. ಓಕೆನಾ? ಎನಿ ಡೌಟ್ಸ್ ಇಲ್ಲ? ಏನು ಡೌಟ್ಸ್ ಇಲ್ಲ? ಇವೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಬಿಕಾಸ್ ಒನ್ ಟೈಮ್ ಹೆಲ್ಪ್ ಆಗುತ್ತೆ. ವರ್ಡ್ಸ್ ಗಳು ಎಷ್ಟು ಕಲೆಕ್ಟ್ ಮಾಡ್ತೀರಾ ಅಷ್ಟು ನಿಮ್ದು ವೆಕಾಬ್ಯುಲರಿ ಸೆಕ್ಷನ್ ತುಂಬಾ ಚೆನ್ನಾಗುತ್ತೆ. ಅದು ಬತ್ತು ಅಂತಂದ್ರೆ ಈ ಪೇಪರ್ ಅನ್ನ ಈಸಿಯಾಗಿ ಬಿಡಿಸ್ಬೋದು. ಓಕೆ, ಶಾಲ್ ಐ ಮೂವ್? ಎನಿ ಡೌಟ್ಸ್? ಏನಾದ್ರೂ ಇದ್ರೆ ಫ್ರೀ ಆಗಿ ಕೇಳಿ, ಹೇಳಿರ್ತೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 9th ಕ್ವಶನ್. Select the most appropriate option that can substitute the underlined segment in the given sentence. So ಇದು ಎದ್ರ ಮೇಲೆ ಕ್ವಶನ್ ಇದೆ? ಸಬ್ಸ್ಟಿಟ್ಯೂಟ್. ಸಬ್ಸ್ಟಿಟ್ಯೂಟ್ ಮೇಲೆ ಫಿಕ್ಸ್ 2 or 3 ಕ್ವಶನ್ಸ್ ಬರುತ್ತೆ. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅಂಡರ್ಲೈನ್ ಮಾಡಿರ್ತಾರೆ, ಕಾಣಿಸ್ತಾ ಇದೆನಾ? ಇಲ್ಲಿ ಏನ್ ಮಾಡಿದಾರ? ಅಂಡರ್ಲೈನ್ ಮಾಡಿದಾರ. ಗ್ರೂಪ್ ಆಫ್ ವರ್ಡ್ಸ್ ಏನ್ ಮಾಡಿದಾರ? ಅಂಡರ್ಲೈನ್ ಮಾಡಿದಾರ. ಸೊ ಅದು ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಅದು ಕರೆಕ್ಟ್ ಇರ್ಲಿಲ್ಲ ಅಂತಂದ್ರೆ ಅದು ಯಾವ್ದು ಅಲ್ಲಿ ಏನ್ ಮಿಸ್ಟೇಕ್ ಆಗಿದೆ ಅದನ್ನ ತಿಳ್ಕೊಂಡು ಅದನ್ನ ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಅದು ಯಾವ್ದು ಕರೆಕ್ಟ್ ಇರುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ರಾಜೀವ್ ಹೆಲ್ಪ್ಸ್ ಹಿಸ್ ಫ್ರೆಂಡ್ಸ್ ಆಫ್ ಸಾಲ್ವ್ ರಿಯಲ್ ಲೈಫ್ ಪ್ರಾಬ್ಲಮ್ಸ್ ವಿತ್ ಸೆವೆರಲ್ ಮೆಥಡ್ಸ್ ಅಂಡ್ ಅಪ್ರೋಚಸ್. ಈಗ ನೋಡಿ, ಈಗ ನೀವೇ ರಾಜೀವ್ ಇದ್ದೀರಂತ ತಿಳ್ಕೊಳ್ಳಿ. ನೀವೇನ್ ಮಾಡ್ತೀರಾ? ನಿಮ್ದು ಯಾರ್ದೋ ಒಬ್ರು ಫ್ರೆಂಡ್ ರಿಯಲ್ ಲೈಫ್ ನಲ್ಲಿ ಬಹಳಷ್ಟು ಪ್ರಾಬ್ಲಮ್ ಅದ ಅವ್ರಿಗೆ. ಓಕೆ, ನೀವೇನ್ ಮಾಡ್ತೀರಾ? ಅವ್ರಿಗೆ ಹೆಲ್ಪ್ ಮಾಡ್ತೀರಾ. ಮೆನಿ ಮೆಥಡ್ಸ್ ಯೂಸ್ ಮಾಡಿ,
ಮತ್ತೆ ಅಪ್ರೋಚಸ್ ಗಳನ್ನ ಯೂಸ್ ಮಾಡಿ ಅವನಿಗೆ ನೀವ್ ಏನ್ ಮಾಡ್ತೀರಾ, ಹೆಲ್ಪ್ ಮಾಡ್ತೀರಾ. ಎಸ್, ಸೊ ಅದೇ ಹೇಳಿದಾರ ಅವ್ರು, ರಾಜು ಹೆಲ್ಪ್ಸ್ ಹಿಸ್ ಫ್ರೆಂಡ್ಸ್ ಆಫ್ ಸಾಲ್ವ್ ರಿಯಲ್ ಲೈಫ್ ಪ್ರಾಬ್ಲಮ್ಸ್ ವಿತ್ ಸೆವರಲ್ ಮೆಥಡ್ಸ್ ಅಂಡ್ ಅಪ್ರೋಚಸ್. ಸೆವರಲ್ ಮೆಥಡ್ಸ್ ಅಪ್ರೋಚಸ್ ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಅವ್ನ್ ರಿಯಲ್ ಲೈಫ್ ಏನ್ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡಕ್ಕ ಯಾರು ಹೆಲ್ಪ್ ಮಾಡ್ತಾ ಇದಾರ, ರಾಜು ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ, ಹೆಲ್ಪ್ಸ್ ಈಸ್ ಫ್ರೆಂಡ್ಸ್ ಆಫ್ ಸಾಲ್ವ್ ಅಂತ. ಸೊ ಇಲ್ಲಿ ಹೆಲ್ಪ್ಸ್ ಈಸ್ ಫ್ರೆಂಡ್ಸ್ ಕರೆಕ್ಟ್ ಇದೆ. ಆಫ್ ಸಾಲ್ವ್ ಬರುತ್ತಾ, ಟು ಸಾಲ್ವ್ ಬರುತ್ತಾ? ಅಂದ್ರೆ ಅವನಿಗೆ ಟು ಸಾಲ್ವ್ ರಿಯಲ್ ಲೈಫ್ ಅಂದ್ರೆ ರಿಯಲ್ ಲೈಫ್ ನಲ್ಲಿರೋ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದಾನವ. ಅಲ್ಲಿ ಆಫ್ ಬದಲು ಅಲ್ಲಿ ಏನ್ ಬರ್ಬೇಕು, ಟು ಬರ್ಬೇಕು. ಪ್ರಿಪೋಸಿಷನ್ ಇಸ್ ನಾಟ್ ಕರೆಕ್ಟ್. ಇಲ್ಲಿ ಏನ್ ಬರ್ಬೇಕು, ಟು ಸಾಲ್ವ್ ರಿಯಲ್ ಲೈಫ್ ಪ್ರಾಬ್ಲಮ್ ಅಂತ ಆಗುತ್ತೆ. ಆಫ್ ಸಾಲ್ವ್ ಅಂತ ಅದು ಸೆಂಟೆನ್ಸ್ ಕರೆಕ್ಟ್ ಆಗಲ್ಲ. ನೋಡಿ ಸೆಂಟೆನ್ಸ್ ನ ಪ್ರೊನೌನ್ ಮಾಡಿ, ಹೆಲ್ಪ್ಸ್ ಇಸ್ ಫ್ರೆಂಡ್ಸ್ ಆಫ್ ಸಾಲ್ವ್, ಇಟ್ ಇಸ್ ನಾಟ್ ಕರೆಕ್ಟ್. ಅಲ್ಲಿ ಟು ಬರ್ಬೇಕು. ಟು ಸಾಲ್ವ್ ರಿಯಲ್ ಲೈಫ್ ಪ್ರಾಬ್ಲಮ್ ಅನ್ನೋದು ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಮಿಸ್ಟೇಕ್ ಇದೆ. ಅದನ್ನ ರೀಪ್ಲೇಸ್ ಮಾಡಿದಾಗ ಎಲ್ಲಿ ಟು ಇದೆ ನೋಡಿ, ಫಸ್ಟ್ ಆಪ್ಷನ್ ಅಲ್ಲಿ ಏನಿದೆ, ಹೆಲ್ಪ್ಸ್ ಇಸ್ ಫ್ರೆಂಡ್ಸ್ ಫಾರ್ ಅಂತಿದೆ. ಇಲ್ಲೇನಿದೆ, ಫಾರ್ ಬದಲು ಅಲ್ಲಿ ಏನ್ ಬರ್ಬೇಕು, ಟು ಬರ್ಬೇಕು. ಸೊ ಇದು ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ, ಹೆಲ್ಪ್ಸ್ ಇಸ್ ಫ್ರೆಂಡ್ಸ್ ಇನ್ ಅಂತಿದೆ. ಇನ್ ಅಂತಂದ್ರೆ ಒಳಗೆ ಅಂತ ಆಗುತ್ತೆ. ಓಕೆ, ಅಲ್ಲಿ ಸೆಕೆಂಡ್ ಆಪ್ಷನ್ ಆಗಲ್ಲ. ಥರ್ಡ್ ನೋಡಿ, ಆಫ್ ಅದೇ ಇದೆ, ಇಲ್ಲೂ ಆಫೇ ಇದೆ, ಇದನ್ನು ಆಗಲ್ಲ. ನೆಕ್ಸ್ಟ್ ನೋಡಿ, ಮತ್ತೆ ಇಲ್ಲಿ ಎಸ್ನು ಇಲ್ಲ. ಓಕೆ, ಅಂಡ್ ಫೋರ್ತ್ ನಲ್ಲಿ ನೋಡಿ, ಹೆಲ್ಪ್ಸ್ ಇಸ್ ಫ್ರೆಂಡ್ಸ್ ಟು ಸಾಲ್ವ್ ಇಸ್ ಅ ಕರೆಕ್ಟ್. ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಪ್ರಿಪೋಸಿಷನ್ ಹಚ್ಚಕ್ ಬಂದ್ರೆ ಇದು ಈಸಿ ಆಗುತ್ತೆ. ಫಿಕ್ಸ್ ಪ್ರಿಪೋಸಿಷನ್ ಮೇಲೆ ಒಂದು ಕ್ವಶನ್ ಇರುತ್ತೆ. ನಿನ್ನೆ ಒಂದು ಕ್ವಶನ್ ಪೇಪರ್ ನೋಡಿದೀರಾ, ಅಲ್ಲೂ ಪ್ರಿಪೋಸಿಷನ್ ಬಂದಿತ್ತು. ಆಫ್ ಬದಲು ಫಾರ್ ಬರ್ಬೇಕಾಗಿತ್ತು ಅಲ್ಲಿ. ಓಕೆ, ಇಲ್ಲಿ ಆಫ್ ಬದಲು ಟು ಬರ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್. ಅಲ್ಲಿ ಆಫ್ ಬದಲು ಟೂನೇ ಬಂದಿತ್ತಂದ್ರೆ ಅಲ್ಲಿ ಏನ್ ಮಾಡ್ತಿದ್ದೀರಾ, ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ತಿದ್ದೀವಿ. ಸೊ ಅಲ್ಲಿ ಆಫ್ ಬಂದಿದೆ, ತಪ್ಪಾಗ್ತದ. ಅದಕ್ಕೋಸ್ಕರ ಟು ಬರ್ಬೇಕಿತ್ತು. ಅದಕ್ಕೋಸ್ಕರ ಅಲ್ಲಿ ತಪ್ಪಿದೆ, ಅದು ರೀಪ್ಲೇಸ್ ಮಾಡಿದಾಗ ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್ ಇದ್ರೆ ಕೇಳಿ. ಇಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 10th question. Select the most appropriate meaning of the underlined idiom in the given sentence. ನೋಡಿ ಮತ್ತೆ idiom ಬಂದಿದೆ. ಓಕೆ, ಸಬ್ಸ್ಟಿಟ್ಯೂಟ್ ವಿತ್ idiom. ಓಕೆ, ಇಲ್ಲೇನ್ ಮಾಡಿದಾರ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದಾರ, ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅಂಡರ್ಲೈನ್ ಮಾಡಿದಾರ. ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ. ಇದು ಏನಿದೆ, ಇಡಿಯಂ ಇದೆ. ಅಲ್ಲೇನಿತ್ತು, ಅಂಡರ್ಲೈನ್ ಮಾಡಿದಕ್ಕ ಸುಟೇಬಲ್ ಆಗುವಂತ ಇಡಿಯಂ ಹುಡುಕ್ರಿ ಅಂತ ಹೇಳಿದ್ರು. ಇಲ್ಲೇನ್ ಮಾಡಿದಾರ, ಅವರೇ ಇಡಿಯಂ ಕೊಟ್ಟಿದಾರ, ಅದಕ್ ನಾವೇನ್ ಮಾಡ್ಬೇಕು, ಅರ್ಥ ಹುಡುಕ್ಬೇಕೀಗ. ಅಲ್ಲೇನ್ ಮಾಡಿದೇವು, ಕೊಟ್ಟಿರೋದಕ್ಕ ಇಡಿಯಂ ಅನ್ನ ಹುಡುಕಿದೇವಿ. ಇಲ್ಲೇನು ಕೊಟ್ಟಿರೋ ಇಡಿಯಂಗೆ ಅರ್ಥ ಹುಡುಕ್ಬೇಕು, ಅಪೋಸಿಟ್. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ದ ಬಿಸ್ನೆಸ್ ಮ್ಯಾನ್ agreed to grace the palm of the bank manager for a loan. ಅರ್ಥ ಏನು, the businessman agreed to grace the palm of the bank manager for a loan. ಒಂದು ಎಕ್ಸಾಂಪಲ್ ಕೊಡ್ಲಾ, ನಾವೇನ್ ಮಾಡಿರ್ತೀವಿ, ಸಿಗ್ನಲ್ ಬಿದ್ದಿರ್ತದ, ಬಿದ್ದಾಗ ಗಾಡಿನ ಹಂಗೆ ತಗೊಂಡ್ಬರ್ತೀವಿ, ಅವ್ ಪೊಲೀಸರು ಹಿಡಿತಾರ. ಹಿಡಿದಾಗ ಏನ್ ಮಾಡ್ತೀವಿ ನಾವು, ಒಂದಿಷ್ಟು ಲಂಚ ಕೊಡೋದು. ಅವಾಗ ಏನ್ ಮಾಡ್ತೀವಿ, ಗ್ರೇಸ್ ದ ಪಾಮ್ ಅಂದ್ರೆ ಅಂಗೈಗ ಗ್ರೇಸ್ ಮಾಡ್ತೀವಿ ನಾವು. ಗ್ರೇಸ್ ಮೀನ್ಸ್ ರೊಕ್ಕ ಕೊಡೋದು, ಕೈ ತುಂಬಾ ಹಣ ಕೊಡೋದು. ಅದರ ಅರ್ಥ ಏನು, ಗ್ರೇಸ್ ದ ಪಾಮ್ ಆಫ್, ಅರ್ಥ ಏನು, ಅಂಗೈಗ ಗ್ರೇಸ್ ಮಾಡ್ದೆವು ಅಂದ್ರ ಅಂಗೈಗ ಅಂದ್ರ ಕೈ ತುಂಬಾ ರೊಕ್ಕ ಕೊಟ್ಟು ಪಾರಾಗದ್ ನಾವು. ಸೊ ಅದೇ ಹೇಳಿದಾರ, ದ ಬಿಸ್ನೆಸ್ ಮ್ಯಾನ್ ಅಗ್ರೀಡ್ ಟು ಗ್ರೇಸ್ ದ ಪಾಮ್ ಆಫ್ ದ ಬ್ಯಾಂಕ್ ಮ್ಯಾನೇಜರ್ ಫಾರ್ ಅ ಲೋನ್. ಅಂದ್ರೆ ಬಿಸ್ನೆಸ್ ಮ್ಯಾನಿಗೆ ಏನ್ ಆಗ್ತಾ ಇದೆ, ಲೋನ್ ಬೇಕಾಗ್ಯದ ಅವನಿಗೆ. ಅದಕ್ಕ ಅವ ಅಗ್ರಿ ಆತಾನ, ಅಂದ್ರ ನಾವ್ ಒಪ್ಕೋತಾನ, ಹಾ ಬ್ಯಾಂಕ್ ಮ್ಯಾನೇಜರಿಗೆ ಒಂದಿಷ್ಟು ಲಂಚ ಕೊಡಮು, ಅವ ನಮ್ಗ್ ಲೋನ್ ಕೊಡ್ತಾನ ಅಂತ ಹೇಳಿ ಅವ ಅಗ್ರಿ ಆತಾನ. ಸೊ ಇಲ್ಲಿ ಗ್ರೇಸ್ ದ ಪಾಮ್ ಆಫ್ ಅರ್ಥ ಏನು ಅನ್ನೋದು ಹುಡುಕ್ ಅಂತ ಹೇಳಿದಾರ. ಸೊ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಫಸ್ಟ್ ಆಪ್ಷನ್ ಟು ಕೋಆಪರೇಟ್ ಅಂತಿದೆ. ಸೆಕೆಂಡ್ ಬಂದ್ಬಿಟ್ಟು ಟು ರಿಮೈಂಡ್ ಅಂತಿದೆ. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಟು ಥ್ಯಾಂಕ್ ಅಂತಿದೆ. ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಟು ಬ್ರೈಬ್ ಅಂತಿದೆ. ಸೊ ಇಲ್ಲಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಕೋಆಪರೇಟ್ ಅಂದ್ರೆ ಹೊಂದ್ಕೊಳ್ಳೋದು,
ರಿಮೈಂಡ್ ಅಂತಂದ್ರೆ ರಿವ್ಯೂ ಮಾಡ್ಕೊಳ್ಳೋದು. ಥ್ಯಾಂಕ್ ಅಂದ್ರೆ ಧನ್ಯವಾದ ಹೇಳೋದು. ಬ್ರೈವ್ ಅಂತಂದ್ರೆ ಲಂಚ ನೀಡುವುದು. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಅಂದ್ರೆ ಬಿಸ್ನೆಸ್ ಮ್ಯಾನಿಗ ಲೋನ್ ಬೇಕಾಗ್ಯದ. ಸುಮ್ನೆ ಈ ಬ್ಯಾಂಕಿಂಗ್ ಮ್ಯಾನೇಜರ್ಗೆ ಲೋನ್ ಕೊಡು ಅಂದ್ರೆ ಕೊಡ್ತಾರ? ಕೊಡಲ್ಲ ಅವ್ರು. ಸರ್ ನಿಮ್ಗೊಂದಿಷ್ಟು ರೊಕ್ಕ ಕೊಡ್ತೇವ್ರಿ, ಕೊಡ್ರಿ ಲೋನ್ ಅಂದ ಅವ ಒಪ್ಕೋತಾನ. ಸೊ ಇವ ಬ್ಯಾಂಕ್ ಇದು ಬಿಸ್ನೆಸ್ ಮ್ಯಾನ ಅಗ್ರಿ ಆತಾನ, ಒಪ್ಕೋತಾನ. ಹಾ ಆಯ್ತು, ಬ್ಯಾಂಕ್ ಮ್ಯಾನೇಜರಿಗೆ ಒಂದಿಷ್ಟು ರೊಕ್ಕ ಕೊಡಮು ಅಂತ ಹೇಳ್ತಾ ಒಪ್ಕೋತಾನವ. ಸೊ ಅದಕ್ಕೋಸ್ಕರ ಗ್ರೇಸ್ ದ ಪಾಮ್ ಆಫ್ ಅಂತಂದ್ರೆ ಅಂಗೈಗ ಗ್ರೇಸ್ ಮಾಡಿದ ಅರ್ಥ ಏನು ಅಂತಂದ್ರೆ ಅಂಗೈಗ ಒಂದಿಷ್ಟು ಲಂಚ ಕೊಟ್ರ ಅವ ಬಿಸ್ನೆಸ್ ಬ್ಯಾಂಕ್ ಮ್ಯಾನೇಜರ್ ಲೋನ್ ಕೊಡ್ತಾನ ಅಂತ ಅರ್ಥ ಆಗುತ್ತೆ. ಓಕೆ, ಸೊ ಟು ಗ್ರೇಸ್ ದ ಪಾಮ್ ಆಫ್ ಅರ್ಥ ಏನು? ಟು ಬ್ರೈಬ್ ಇಸ್ ಎ ಕರೆಕ್ಟ್ ಆಪ್ಷನ್. ಎಷ್ಟು ಸಿಂಪಲ್ ಇದೆ ನೋಡಿ. ಎಸ್, ಸೊ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅಂಡರ್ಲೈನ್ ಮಾಡಿರ್ತಾರ, ಅಲ್ಲಿ ಇಡಿಯಂ ಕೊಟ್ರೆ ಅದರ ಅರ್ಥ ಹುಡುಕ್ಬೇಕು. ಅಲ್ಲಿ ಅರ್ಥನೇ ಕೊಟ್ಟಿದ್ರಂದ್ರೆ ಅದಕ್ಕೆ ಸುಟೇಬಲ್ ಆಗೋ ಇಡಿಯಂ ಹುಡುಕ್ಬೇಕು. ಇದಕ್ಕೆ ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಎನಿ ಡೌಟ್ಸ್ ಹಿಯರ್? ಏನು ಡೌಟ್ಸ್ ಇಲ್ಲ? ಕ್ಲಿಯರ್ ಇದೆನಾ? ಎಕ್ಸಾಂಪಲ್ ಗೊತ್ತಾಯ್ತಾ? ಸೊ ಇದು ದಿಸ್ ಇಸ್ ಅ ಮೆಸೇಜ್ ಫಾರ್ ಯು, ಬಿಕಾಸ್ ಇವತ್ತಿನ ದಿವಸ ನಾವೆಲ್ಲ ಹಂಗೆ ಮಾಡ್ತಾ ಇದೀವಿ. ಎಸ್, ಸೊ ಒಂದಿಷ್ಟು ಲಂಚ ಕೊಡೋದು ನಮ್ ಕೆಲಸ ಮುಗೀತು. ನಮ್ದಿಷ್ಟು ಒಂದು ಲಂಚ ಎಲ್ಲ ಲಂಚದ ಮೇಲೆ ನಿಂತಿದೆ. ಎಸ್, ಸೊ ಅದನ್ನ ಮಾಡ್ಬಾರ್ದು. ಓಕೆ, ನಮ್ದು ಡ್ಯೂಟಿ ಏನಿರುತ್ತೆ ಅದು ಮಾಡ್ಬೇಕು. ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅದು ಕೊಡ್ಬೇಕು. ಅದು ಬಿಟ್ಟು ಅಮೌಂಟ್ ಅನ್ನ ತಗೋಬಾರ್ದು. ಅದು ಮೆಸೇಜ್ ಇದೆ ಆಕ್ಚುಲಿ. ಎಸ್, ಸೊ ಅದನ್ನ ಅಳವಡಿಸ್ಕೊಳ್ಬೇಕು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 11th ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್. ಓಕೆ, ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್. ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದಾರ. ಸೊ ಅದಕ್ಕೆ ಏನ್ ಮಾಡ್ಬೇಕು? ಸಮಾನ ಪದವನ್ನ ಹುಡುಕ್ಬೇಕು. ಸೊ ಇದು ಏನ್ ಮಾಡಿದಾರೆ? ಸಬ್ಸ್ಟಿಟ್ಯೂಟ್ ವಿತ್ ಸಿನೋನಿಮ್ ಮೇಲೆ ಕ್ವಶನ್ ಬಂದಿದೆ. ಈಗಾಗಲೇ ಕ್ವಶನ್ ಬಂದಿತ್ತು. ಇದು ಎಷ್ಟನೇ ಕ್ವಶನ್ ಇದೆ? ಐ ಥಿಂಕ್ 2 or 3 ಕ್ವಶನ್ ಅನ್ಕೋತೀನಿ ಇದ್ರ ಮೇಲೆ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. ಲೇಟ್ ಮಾರ್ನಿಂಗ್ ವಿ ಟುಕ್ ಅ ಸ್ಟ್ರಾಲ್ ಅಲಾಂಗ್ ದ ಬೀಚ್. ಸ್ಟ್ರಾಲ್ ಅಂತಂದ್ರೆ ಏನು? ಸ್ಟ್ರಾಲ್ 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 ಅಂತಂದ್ರೆ ದೂರ ಅಡ್ಡಾಡು ಅಂತ. ಸ್ಟ್ರಾಲ್ ಅಂತಂದ್ರೆ ಏನು? ದೂರ ಅಡ್ಡಾಡು. ಅಡ್ಡಾಡು, ದೂರ ಅಡ್ಡಾಡು ಅಂದ್ರೆ ದೂರ ನಡಿಯ ಕಡೆ ಅಂತ. ದೂರ ಅಡ್ಡಾಡು, ಸ್ಟ್ರಾಲ್. ಸೊ ಇಲ್ಲಿ ಸ್ಟ್ರಾಲಿಂಗ್ ಇನ್ನೊಂದು ಪದ ಏನಂತ ಕರಿತೀವಿ, ಸಿಮಿಲರ್ ವರ್ಡ್ ಏನಾಗುತ್ತೆ ಅನ್ನೋದು ಈ 4 ಆಪ್ಷನ್ಸ್ ನಲ್ಲಿ ನೋಡೋಣ. ಫಸ್ಟ್ ಆಪ್ಷನ್ ಏನಿದೆ? ಸ್ಕ್ಯಾಂಪರ್. ಸ್ಕ್ಯಾಂಪರ್ ಅಂದ್ರೆ ಏನು? ಮೋಸ ಮಾಡೋದು. ಸ್ಕ್ಯಾಂಪರ್ ಮೀನ್ಸ್ ಮೋಸಗಾರ ಅಥವಾ ಮೋಸ ಮಾಡೋದು. ಓಕೆ, ಚೀಟ್ ಅಂತ ಕರಿತೀವಿ ನಾವು. ಇನ್ನೊಂದು ಚೀಟ್. ಓಕೆ, ನೆಕ್ಸ್ಟ್ ಸ್ಪ್ರಿಂಟ್. ಸ್ಪ್ರಿಂಟ್ ಅಂತಂದ್ರೆ ಏನು? ಅಲ್ಪಾವಧಿ ಪ್ರಯತ್ನ. ಕಾಟಾಚಾರಕ್ ಮಾಡೋದು ಪ್ರಯತ್ನ. ಓಕೆ, ಪ್ರಯತ್ನ ಮಾಡ್ಬೇಕಂತ ಹೇಳಿ ಮಾಡೋದಷ್ಟೇ, ಫುಲ್ ಮಾಡೋದಿಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಸ್ಪ್ರಿಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಸಾಂಟರ್ ಅಂತಿದೆ. ಸಾಂಟರ್ ಅಂದ್ರೆ ಸಾಂಟರ್ ಅಂತ ಕೂಡ ಅಡ್ಡಾಡೋದೆ, ಅಡ್ಡಾಡು. ನೆಕ್ಸ್ಟ್ ಜಾಗ್. ಮುಂಜಾನೆ ಜಾಗಿಗೆ ಹೋಗ್ತೀರಾ, ಅದು ಜಾಗ್. ಸೊ ಇಲ್ಲಿ ಸ್ಟ್ರಾಲಿಗೆ ಯಾವುದು ಸಮಾನ ಪದ ಆಗುತ್ತೆ? ಯಾವುದು? ಎಸ್, ವೆರಿ ಗುಡ್. ಸಾಂಟರ್ ಇಸ್ ಕರೆಕ್ಟ್. ಓಕೆ, ಅಲ್ಲಿ ಅಡ್ಡಾಡೋದಕ್ಕೆ ನಾವು ಮೋಸಗಾರ ಅನ್ನಲ್ಲ, ಅಲ್ಪಾವಧಿ ಪ್ರಯತ್ನ ಅನ್ನಲ್ಲ, ಜಾಗ್ ಅನ್ನಲ್ಲ. ಅಲ್ಲಿ ಏನಂತ ಕರಿತೀವಿ? ಹಾ, ಅಡ್ಡಾಡೋದು. ಸಾಂಟರ್ ಇಸ್ ಕರೆಕ್ಟ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ವರ್ಡ್ ಏನ್ ಮಾಡಿರ್ತಾರ? ಅಂಡರ್ಲೈನ್ ಮಾಡಿರ್ತಾರ. ಅದಕ್ಕೆ ಸಮಾನ ಪದ ಈ 4 ಆಪ್ಷನ್ ಅಲ್ಲಿ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಇದರಷ್ಟು ಸಿಂಪಲ್ ಕ್ವಶನ್ ಪೇಪರ್ ಎಲ್ಲಿದೆ ಹೇಳಿ? ಫುಲ್ ಈಸಿ ಇದೆ. ಜಸ್ಟ್ ವರ್ಡ್ಸ್ ಗೊತ್ತಿದ್ರೆ ಇದು ಫುಲ್ ಪವರ್ ನಮ್ ಕೈಯಾಗೆ ಇದ್ರದ್ದು. ಓಕೆ, ಫುಲ್ ಆಳ್ ಬಿಡ್ಬೋದು ಇದನ್ನ. ಓಕೆ, ನಮ್ಗೆ ವರ್ಡ್ಸ್ ವೆಕ್ಯಾಬ್ಯುಲರೀಸ್ ಎಷ್ಟ್ ಚೆನ್ನಾಗಿ ಗೊತ್ತಿರುತ್ತೆ ಅಷ್ಟ್ ಚೆನ್ನಾಗಿ ಇದು ಬರಿಬಹುದು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 12th ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಒಂದು ಕ್ವಶನ್ ಬಂದಿತ್ತು. ಇದು 2ನೇ ಕ್ವಶನ್. ಫಿಕ್ಸ್ 2 ಕ್ವಶನ್ಸ್ ಇರುತ್ತೆ ಇದ್ರ ಮೇಲೆ. ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರ, ಅದರಲ್ಲಿ ಬ್ಲಾಂಕ್ ಡಿಲೀಟ್ ಇರುತ್ತೆ. ಅಲ್ಲಿ ಕಾಣಿಸ್ತಾ ಇದ್ದೇನೆ ಬ್ಲಾಂಕ್ ಡಿಲೀಟ್ ಇದೆ. ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ಈ 4 ಆಪ್ಷನ್ ಅಲ್ಲಿ ಹುಡುಕ್ಬೇಕು. ವಿತ್ ಅದು ಏನಾಗ್ಬೇಕು?
ಮೀನಿಂಗ್ಫುಲ್ ಆಗ್ಬೇಕು. ಜಸ್ಟ್ ಸುಟೇಬಲ್ ಎಲ್ಲ ಸುಟೇಬಲ್ ಆಗುತ್ತೆ ಅದಕ್ಕೆ, ಬಟ್ ಅದು ಏನಾಗ್ಬೇಕು, ಮೀನಿಂಗ್ಫುಲ್ ಆಗ್ಬೇಕು, ಅಂಥದ್ದೊಂದು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ದ ಡಾಕ್ಟರ್ ಇನ್ಸ್ಟ್ರಕ್ಟೆಡ್ ದ ಪೇಷಂಟ್ ಟು ಡ್ಯಾಶ್ ಅಪ್ ಅಂಡ್ ಡೌನ್ ಹಿಸ್ ಹೌಸ್ ಆಸ್ ಅನ್ ಎಕ್ಸರ್ಸೈಸ್. ಇದು ನೋಡಿ ನಮ್ ಕಾಮನ್ ಭಾಷೆದಾಗಿದೆ ಇದು. ಏನು ಡಾಕ್ಟರ್ ಏನ್ ಹೇಳ್ತಾ ಇದ್ದಾನ ಪೇಷಂಟಿಗ, ಅದೇ ಡ್ಯಾಶ್ ಇದೆ. ಸೊ ಅಲ್ಲಿ ನೋಡಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ. ವರ್ಕ್ ಕೆಲಸ, ಸೆಕೆಂಡ್ ಬಂದ್ಬಿಟ್ಟು ವಾಕ್ ನಡೆಯೋದು, ಥರ್ಡ್ ಚೇಸ್ ಬೆನ್ನಟ್ಟೋದು. ಓಕೆ, ನೆಕ್ಸ್ಟ್ ನೋಡಿ ಫೋರ್ತ್ ವೇಕ್. ವೇಕ್ ಅಂತಂದ್ರೆ ವೇಕಪ್ ಅಂತಾರ, ಅಂದ್ರೆ ಎದ್ದೇಳು, ಅದಕ್ಕೆ ನಾವು ವೇಕ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಡಾಕ್ಟರ್ ಆ ಬ್ಲಾಂಕಿಗೆ ಯಾವ ಸೂಟೇಬಲ್ ಆಗುತ್ತೆ, ವಿತ್ ಮೀನಿಂಗ್ಫುಲ್ ಆಗ್ಬೇಕು. ಯಾವ್ದಾಗುತ್ತೆ ನೋಡಿ, ವೆರಿ ಗುಡ್, ಎಸ್ ವೆರಿ ಗುಡ್, ವಾಕ್. ಓಕೆ, ಮೇ ಬಿ ನೀವು ದವಾಖಾನಿಗೆ ಹೋದಾಗ ಹಂಗೆ ಹೇಳಿರ್ಬೇಕಲ್ಲ ಅವರು. ಓಕೆ, ಡಾಕ್ಟರ್ ಹೇಳ್ತಾರಲ್ಲ ಪೇಷಂಟಿಗೆ ಚಲೋ ನಡಿಬೇಕ್ರಿ, ಮ್ಯಾಲ್ ನಿಮ್ ಮನೆ ಇರ್ತದಲ್ಲ ಮ್ಯಾಗಿನ್ ತೆಳಗ ತೆಳಗಿನ ಮ್ಯಾಗ ಮಾಡ್ಬೇಕ್ರಿ, ಎಕ್ಸರ್ಸೈಸ್ ಆಗ್ತದ ಅಂತ ಹೇಳ್ತಾರ. ಸೊ ಅದೇ ಹೇಳಿದಾರ. ಎಷ್ಟು ಸಿಂಪಲ್ ಕಾಮನ್ ಇದೆ ನೋಡಿ. ದ ಡಾಕ್ಟರ್ ಇನ್ಸ್ಟ್ರಕ್ಟ್ ಅಂದ್ರೆ ಹೇಳ್ತಾರ ಅವ್ರು ಏನು ಪೇಷಂಟಿಗ, ದ ಪೇಷಂಟ್ ಟು ವಾಕ್ ಅಪ್ ಅಂಡ್ ಡೌನ್ ಹಿಸ್ ಹೌಸ್ ಆಸ್ ಅನ್ ಎಕ್ಸರ್ಸೈಸ್. ನೀವು ನಿಮ್ಮ ಮನೆಯಿಂದ ಮೇಲೆ ಕೆಳಗೆ ನಿಮ್ ಹೌಸ್ ನಲ್ಲಿ ಮೇಗೆ ಕೆಳಗೆ ಮಾಡೋದ್ ಮಾಡ್ರಿ, ಅವಾಗ ಎಕ್ಸರ್ಸೈಸ್ ಆಗುತ್ತೆ ಅಂತ ಪೇಷಂಟಿಗೆ ಹೇಳ್ತಾರ ಅವ್ರು ಅಷ್ಟೇ. ಸೊ ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್, ವಿತ್ ಮೀನಿಂಗ್ಫುಲ್ ಆಯ್ತಲ್ಲ. ಓಕೆ, ಇದೇನಾದ್ರೂ ಡೌಟ್ಸ್ ಇದೆನಾ, ಈಸಿ ಇದೆನಾ? ಸೊ 2 ಮಾರ್ಕ್ಸ್ ಬಂತು. ಓಕೆ, ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು, ಇಲ್ಲಲ್ಲ. ನೆಕ್ಸ್ಟ್ ಹೋಲಿ. ಓಕೆ, 13 ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ನೋಡಿ ಹಿಂದಿನ ಕ್ವಶನ್ ಅದೇ ಇತ್ತು, ಮತ್ತ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಬಂದಿದೆ ನೋಡಿ. ಬಟ್ ಅಲ್ಲಿ ಒಂದ್ ಅರ್ಥ ಮಾಡ್ಕೋಬೇಕು, ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿದ್ದಾರೆ, ಅದಕ್ಕೆ ಏನ್ ಮಾಡ್ಬೇಕು ನಾವೀಗ, ಅದಕ್ಕೆ ಸಮಾನ ಪದ ಬರಿಬೇಕಾ ವಿರುದ್ಧ ಪದ ಬರಿಬೇಕಾ, ಅಲ್ಲೇನೋ ಹೆಡ್ಲೈನ್ ಹೇಳಿಲ್ಲ ಅವರು. ಈಗೇನ್ ಮಾಡ್ಬೇಕು ನೋಡಮ್. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಇಟ್ ಈಸ್ ಸರ್ಪ್ರೈಸಿಂಗ್ ಟು ಸಿ ಸ್ಟಾಲೆ ಆಪಲ್ಸ್ ಅವೈಲೇಬಲ್ ಥ್ರೂ ಔಟ್ ದ ಇಯರ್. ಸ್ಟಾಲೆ ಅಂತಂದ್ರೆ ಏನು, ಸ್ಟಾಲೆ ಅಂದ್ರೆ ಏನು ಅದು ಗೊತ್ತಾಗಿದ್ರೆ ಇಲ್ಲಿ ಏನ್ ಬರಿಬೇಕಂತ ಗೊತ್ತಾಗ್ತದೆ. ಹಳಸಿರ್ತದಲ್ಲ ಅದಕ್ಕ ಸ್ಟಾಲೆ ಅಂತ ಕರೀತಾರ. ಓಕೆ, ಈಗ ಮಾರ್ನಿಂಗ್ ಅಡಿಗೆ ಮಾಡಿರೋದು ಈ ಸ್ವಲ್ಪ ವಿಂಟರ್ ಸೀಸನ್ ಅಲ್ಲಿ ಚೆನ್ನಾಗಿರುತ್ತೆ, ಸಮ್ಮರ್ ಸೀಸನ್ ಅಲ್ಲಿ ಚೆನ್ನಾಗಿರಲ್ಲ. ಮುಂಜಾನೆ ಮಾಡಿಟ್ಟಿದ್ರೆ ಮಧ್ಯಾಹ್ನ ಅಷ್ಟಕ್ಕೆ ಚಟ್ನಿ ಇದು ಎಲ್ಲ ಹಳಸ್ಬಿಡ್ತದೆ. ಸೊ ಅದಕ್ಕೆ ಏನಂತೀವಿ ನಾವು, ಸ್ಟಾಲೆ ಅಂತ ಕರಿತೀವಿ, ಹಳಸಿರೋದು. ಸೊ ಅದಕ್ಕೆ ಏನು ಸಮಾನ ಪದ ಬರಿಬೇಕಾ ವಿರುದ್ಧ ಪದ ಬರಿಬೇಕಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಓಲ್ಡ್ ಅಂತಿದೆ. ಓಲ್ಡ್ ಅಂತಂದ್ರೆ ಹಳೆಯದು. ಮಸ್ಟಿ ಅಂತಂದ್ರೆ ಏನು, ಗಟ್ಟಿಯಾಗಿರೋದು. ಬರ್ಕೊಳ್ಳಿ, ಯಾಕಂದ್ರೆ ವರ್ಡ್ಸ್ಗಳು ಗೊತ್ತಾಗಲ್ಲ, ಬರ್ಕೊಳ್ಳಿ. ಗಟ್ಟಿಯಾಗಿರುವುದು, ಗಟ್ಟಿ ಇರುವುದು. ಅಲ್ಲಿ ಸ್ಟ್ರಾಂಗ್ ಅಂತ ಕೊಡ್ಬೋದಿತ್ತು ಅವರು, ಬಟ್ ನಮ್ ಕನ್ಫ್ಯೂಸ್ ಆಗೋಸ್ಕರ ವರ್ಡ್ಸ್ ಯಾವ ಗೊತ್ತಿರಲ್ಲ ಅಂತವ್ ಕೇಳಿರ್ತಾರೆ. ಸ್ಟ್ರಾಂಗ್ ಅಂತ ಕೊಡ್ಬೋದಲ್ಲ, ಸ್ಟ್ರಾಂಗ್ ಅಂದ್ರೂ ಗಟ್ಟಿನೇ ಅಂತ ಆಗುತ್ತೆ. ಬಟ್ ಅವ್ರೇನ್ ಕೊಟ್ಟಿದಾರ, ಮಸ್ಟಿ ಅಂತ ಕೊಟ್ಟಿದಾರ. ಸೊ ಮಸ್ಟಿ ಅಂದ್ರೂ ಕೂಡ ಗಟ್ಟಿನೇ. ನೋಡಿ ನೆಕ್ಸ್ಟ್ ಸ್ಟಫಿ. ಸ್ಟಫಿ ಅಂದ್ರೆ ಸ್ಟಫಿ, ಡಾಗ್ ಹೆಸರಲ್ಲ, ಸ್ಟಫಿ ಉಸಿರುಗಟ್ಕೊಳ್ಳೋದು. ಓಕೆ, ನಂಗೆ ಉಸಿರುಗಟ್ಲತ್ತದ ಅಂತೀವಲ್ಲ ಅದು ಏನು, ಸ್ಟಫಿ. ನೆಕ್ಸ್ಟ್ ಫ್ರೆಶ್. ಫ್ರೆಶ್ ಅಂದ್ರೆ ಏನು, ತಾಜಾ. ಓಕೆ, ಇಲ್ಲಿ ನೋಡಿ ಹಳಸಿದ್ದಕ್ಕ ಯಾವ್ದನ್ನ ಇಲ್ಲಿ ಏನ್ರ ಅಪ್ರೋಪ್ರಿಯೇಟ್ ಹೊಂದುತ್ತಾ, ಹಳಿದಿರೋದು. ಎಸ್, ಫ್ರೆಶ್ ಇಸ್ ಕರೆಕ್ಟ್. ವೈ, ಬಿಕಾಸ್ ಅಲ್ಲಿ ಸ್ಟಾಲೆಗೆ ಗಟ್ಟಿಯಾಗಿರೋದು, ಉಸಿರುಗಟ್ಟೋದು, ಹಳೇದು ಯಾವ್ದು ಹೊಂದ್ಕೊಳ್ಳಲೆ. ಇಲ್ಲಿ ಯಾವ್ದು ಹೊಂದ್ಕೊಳ್ಳುತ್ತೆ, ಫ್ರೆಶ್. ಅಂದ್ರೆ ಅಲ್ಲ ಅವ್ರು ಏನ್ ಕೇಳಿದಾರ ಅಂತ ಅರ್ಥ, ವಿರುದ್ಧ ಪದ ಕೇಳಿದಾರ. ಓಕೆ, ಹಳಸಿದ್ದಕ್ಕ ವಿರುದ್ಧ ಪದ ಏನಾಗುತ್ತೆ ಅಂದ್ರೆ ತಾಜಾ ಆಗುತ್ತೆ. ಓಕೆನಾ, ಈ ರೀತಿ ಏನ್ ಮಾಡಿರ್ತಾರ, ಅಲ್ಲಿ ಕೇಳಿರಲ್ಲ ನೋಡಿ, ಹೆಡ್ಲೈನ್ ಅಲ್ಲಿ ಕೇಳಿಲ್ಲ ಅವರು. ಈಗ ಏನ್ ಬರಿಬೇಕಂತ ಕನ್ಫ್ಯೂಸ್ ಆಗ್ತದೆ. ಸೊ ಆ ವರ್ಡ್ ಹೆಸರು ಗೊತ್ತಿದ್ರೆ ಇಲ್ಲಿ 3 ಯಾವ ಹೊಂದ್ಕೊಳ್ಳಲ್ಲ ಅಲ್ಲಿ. ಸೊ ಇದು ಒಂದೇ ಹೊಂದ್ಕೊಳ್ಳುತ್ತೆ ಅಂದಾಗ ಗೊತ್ತಾಗುತ್ತೆ ಅಲ್ಲಿ ಏನ್ ಕೇಳಿದಾರ ಅವರು, ವಿರುದ್ಧ ಪದ ಕೇಳಿದಾರ. ಓಕೆ, ಸ್ಟಾಲೆ ವಿರುದ್ಧ ಪದ, ಫ್ರೆಶ್ ಇಸ್ ಕರೆಕ್ಟ್ ಆಪ್ಷನ್.
ಓಕೆನಾ? ಎನಿ ಡೌಟ್ಸ್? No doubts? Shall I move? Yes. 14th question. Select the option in which all the words are spelled correctly. ಇಲ್ಲೇನಾಗಿದೆ, 4 ಆಪ್ಷನ್ಸ್ ಅನ್ನ ಕೊಟ್ಟಿದಾರ, ಅದರಲ್ಲಿ ಯಾವುದು ಕರೆಕ್ಟ್ ಸ್ಪೆಲ್ಟ್ ಇದೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡಿ, ಮೈ ಆಂಟಿ ಅರೈವ್ಡ್ ಅಟ್ ಮೈ ಹೋಮ್ ಆನ್ ದ ಏವ್ ಆಫ್ ದಿವಾಲಿ. ಅಂದ್ರೆ ದಿವಾಲಿ ಇನ್ನೊಂದ್ 2 ದಿನ ಅದಂದ್ರ ನಮ್ಮ ಅಂಟಿ ಏನ್ ಮಾಡ್ಯಾರ, ನಮ್ಮ ಮನಿಗ್ ಬಂದಾರ ಅಂತ. ಓಕೆ, ಈಗ ಬರ್ತಾರಲ್ಲ ನಿಮ್ ಮನಿಗೆ ನೆಂಟರ್ಸ್ ಬಿಗಸ್ ಎಲ್ಲ ಬರ್ತಾರಲ್ವಾ ನಿಮ್ದು ರಿಲೇಟಿವ್ಸ್ ಗಳೆಲ್ಲ, ನಿಮ್ ದಿವಾಲಿ ಫಂಕ್ಷನ್ಸ್ ವಾಟ್ ಎವರ್ ಇಟ್ ಇಸ್, ಫೆಸ್ಟಿವಲ್ಸ್ ಯಾವ್ಯಾವ ಇರ್ತಾವ ಆ ಟೈಮಿಗೆಲ್ಲ ಮನಿಗೆಲ್ಲ ಬೀಗರು ಬರ್ತಾರ. ಓಕೆ, ರಿಲೇಟಿವ್ಸ್. ಸೊ ಇಲ್ಲಿ ಅವ್ರ ಮನಿಗ್ನು ಕೂಡ ಏನ್ ಮಾಡಿದಾರ, ಅವ್ರ ಅಂಟಿ ಬಂದಿದಾರಂತ ದೀಪಾವಳಿ. ಓಕೆ, ಸೊ ಇಲ್ಲಿ ಅರೈವ್ಡ್ ಅಂತಂದ್ರೆ ಏನು, ಬಂದರು ಅಂತ. ಅರೈವ್ಡ್ ಅಂದ್ರೆ ಏನು, ಬಂದರು. ಸೊ ಇಲ್ಲಿ ನೋಡಿ ಎಲ್ಲಾ ಕರೆಕ್ಟ್ ಇದೆ. ಮೈ ಆಂಟಿ ಕರೆಕ್ಟ್ ಇದೆ, ಅಟ್ ಮೈ ಹೋಮ್ ಆನ್ ದ ಏವ್ ಆಫ್ ದಿವಾಲಿ ಎಲ್ಲಾ ಕರೆಕ್ಟ್ ಇದೆ. ಬಟ್ ಅಲ್ಲಿ ಏನ್ ಮಿಸ್ಟೇಕ್ ಇದೆ ನೋಡಿ, ಎಲ್ಲಿ ಡಿಫ್ರೆನ್ಸ್ ಇದೆ ನೋಡಿ, ಅರೈವ್ಡ್ ನಲ್ಲಿ ಡಿಫ್ರೆನ್ಸ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಎಸ್, ಎಲ್ಲಾ ಕಡೆನೂ ನೋಡಿ ಒಂದೊಂದ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸೊ ಅವ್ರೇನ್ ಕೇಳಿದಾರೆ, ಈಗ ಕರೆಕ್ಟ್ಲಿ ಕೇಳಿದಾರೆ, ಒಂದು ಕರೆಕ್ಟ್ ಸ್ಪೆಲ್ಟ್ ಯಾವ್ದಂತ ಕೇಳಿದಾರೆ. ಸೊ ಅಲ್ಲಿ 4 ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಇದೆ ನೋಡಿ. ಅರೈವ್ಡ್ ಸ್ಪೆಲ್ಲಿಂಗ್ ಏನ್ ಬರುತ್ತೆ, ಅರೈವ್ಡ್ ಸ್ಪೆಲ್ಲಿಂಗ್ ಏನ್ ಬರುತ್ತೆ, ಅರೈವ್ಡ್ ARRIVED. ಸೊ ಈ ಸ್ಪೆಲ್ಲಿಂಗ್ ಎಲ್ಲಿದೆ ನೋಡಿ, ಫಸ್ಟ್ ಆಪ್ಷನ್ ಅಲ್ಲಿ ನೋಡಿ ARRIVE ಬಂದಿದೆ, ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಆಗಲ್ಲ, ಅಲ್ಲಿ ಓನ್ಲಿ ವಿ ಬರ್ಬೇಕು. ಸೆಕೆಂಡ್ ನೋಡಿ ARRIVED ನಾ ಬರ್ದಿರೋ ಪ್ರಕಾರ ಇದೇನಾ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಈಗ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಜಸ್ಟ್ ಒನ್ ವರ್ಡ್ ರೀ, ಜಸ್ಟ್ ಒನ್ ವರ್ಡ್, ಅದ್ರ ಮೇಲೆ 2 ಮಾರ್ಕ್ಸ್ ಇದೆ. ಈ ಬದಲು ಎ ಬಂತು ಅಂದ್ರೆ ಅಲ್ಲಿ ಜಸ್ಟ್ ಒನ್ ಸ್ಪೆಲ್ ಮಿಸ್ಟೇಕ್ ಆಯ್ತು ಅಂದ್ರೂ ಅಲ್ಲಿ 2 ಮಾರ್ಕ್ಸ್ ಬರ್ತದೆ, ಹೌದಲ್ಲ. ಸೊ ಎಷ್ಟು ಸಿಂಪಲ್ ಇದೆ ನೋಡಿ. ಇಲ್ಲಿ RR ಬಂದಿಲ್ಲ, ಅದಕ್ಕೋಸ್ಕರ ಥರ್ಡ್ ಆಪ್ಷನ್ ಆಗಲ್ಲ. ಫೋರ್ತ್ ನೋಡಿ RRI ಬಂದಿದೆ, ಅಲ್ಲಿ ಓನ್ಲಿ ಐ ಬರ್ಬೇಕು. ಸೊ ಅದಕ್ಕೋಸ್ಕರ ಫೋರ್ತ್ ಆಗಲ್ಲ. ಥರ್ಡ್ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಸೊ ಅಲ್ಲಿ ಅವ್ರು ಕರೆಕ್ಟ್ಲಿ ಸ್ಪೆಲ್ಲಿಂಗ್ ಕೇಳಿದಾರ. ಸೊ ಕರೆಕ್ಟ್ ಸ್ಪೆಲ್ಲಿಂಗ್ ಯಾವ್ದು ಇರುತ್ತೆ, ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಸೊ ನಾನು ಹೇಳಿದ್ದೀನಿ ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಇರುತ್ತೆ ಅಂತ. ಓಕೆ, ಇದು ಕರೆಕ್ಟ್ ಮೇಲೆ ಬಂದಿತ್ತು, ಅವುಗೆ ಫರ್ನಿಶ್ ಅನ್ನೋದ್ರ ಮೇಲೆ ಇನ್ಕರೆಕ್ಟ್ ಇತ್ತು, ಅಲ್ಲಿ FAR ಬಂದಿತ್ತು, ಅಲ್ಲಿ FUR ಬರ್ಬೇಕಿತ್ತು. ಓಕೆ, ಸೊ ಅಲ್ಲಿ ಇನ್ಕರೆಕ್ಟ್ಲಿ ಇತ್ತು, ಇಲ್ಲಿ ಕರೆಕ್ಟ್ಲಿ ಇದೆ. ಸೊ ಫಿಕ್ಸ್ 2 ಕ್ವಶನ್ಸ್ ಇರುತ್ತೆ. ಓಕೆ, ಎನಿ ಡೌಟ್ಸ್? ಡೌಟ್ಸ್ ಇದ್ರೆ ಕೇಳಿ, ಇಲ್ಲ ಅಲ್ಲ. ನೆಕ್ಸ್ಟ್ ಹೋಲಿನ. ಓಕೆ, 15th question. Select the most appropriate antonym of the word given in the brackets to fill in the blank. ಓಕೆ, ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಬ್ರಾಕೆಟ್ ನಲ್ಲಿ ಏನ್ ಮಾಡಿದಾರ, ವರ್ಡ್ ಕೊಟ್ಟಿದಾರ. ಇದಕ್ಕೆ ಏನ್ ಮಾಡ್ಬೇಕು, ವಿರುದ್ಧ ಪದವನ್ನ ಈ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ದ ಕರಿ ವಾಸ್ ವೆರಿ ಡಿಸ್ಟೇಸ್ಟ್ಫುಲ್, ಐ ಏಟ್ ಇಟ್ ಆಲ್. ಓಕೆ, ಕರಿ ಅಂದ್ರೆ ಈ ಚಿಕನ್ ಕರಿ ಏನೋ ಇರ್ತಲ್ಲ. ಓಕೆ, ಐ ಡೋಂಟ್ ನೋ, ಬಟ್ ಏನೇನ್ ನಾನ್ ವೆಜ್ ನಲ್ಲಿ ಏನಿರುತ್ತೆ ನಂಗೆ ಗೊತ್ತಿಲ್ಲ. ಸೊ ಕರಿ ಏನಾಗಿತ್ತಂತಂದ್ರೆ ವಾಸ್ ವೆರಿ ಡಿಸ್ಟೇಸ್ಟ್ಫುಲ್, ಅಂದ್ರೆ ಡಿಸ್ಟೇಸ್ಟ್ಫುಲ್ ಅಂದ್ರೆ ಏನು, ಟೇಸ್ಟ್ಫುಲ್ ಅಂದ್ರೆ ರುಚಿಕರ, ಡಿಸ್ಟೇಸ್ಟ್ಫುಲ್ ಅಂತಂದ್ರೆ ರುಚಿ ಇಲ್ಲ ಅಂದ್ರೆ ಇದು ಚೆನ್ನಾಗಿರ್ಲಿಲ್ಲ. ಕರಿ ಏನಿರ್ಲಿಲ್ಲ, ಚೆನ್ನಾಗಿರ್ಲಿಲ್ಲ. ಬಟ್ ಐ ಏಟ್ ಇಟ್ ಆಲ್, ಅದು ಬಿಟ್ಟು ಎಲ್ಲ ತಿಂದೆ. ಓಕೆ, ಆ ಏಟ್ ಮೀನ್ಸ್ ಆಲ್ರೆಡಿ ತಿಂದನಂತ ಅರ್ಥ. ಈಟ್ ಅಂದ್ರೆ ಈಗ, ಏಟ್ ಅಂದ್ರೆ ಆಗ್ಲೇ ತಿಂದೆ, ಎಲ್ಲ ಬಿಟ್ಟು ಬೇರೆದೆಲ್ಲ ತಿಂದೆ ಅಂತ. ಸೊ ಇಲ್ಲಿ ಡಿಸ್ಟೇಸ್ಟ್ಫುಲ್ ಅಂತಿದೆ, ಅದಕ್ಕೆ ವಿರುದ್ಧ ಪದ ಏನಾಗುತ್ತೆ ಈಗ, ಎಸ್, ವೆರಿ ಗುಡ್, ಡಿಲಿಜಿಯಸ್ ಇಸ್ ಕರೆಕ್ಟ್. ಊಟ ಬಂದಾಗ ಎಷ್ಟು ಜಲ್ದಿ ನೆನ್ ಬರುತ್ತಲ್ಲ, ಫುಲ್ ಫಾಸ್ಟ್. ಅದಕ್ಕೆ ಎಲ್ಲ ಊಟದ ಮೇಲೆ ಕ್ವಶನ್ ಕೇಳ್ಬೋದಲ್ಲ. ಓಕೆ, ಸೊ ಇಲ್ಲಿ ರಿಫೈನ್ಡ್ ಯಾಕಾಗಲ್ಲ, ಅಂಡ್ ಎನ್ಚಾಟಿಂಗ್ ಯಾಕಾಗಲ್ಲ, ಅಂಡ್ ಇಂಟಾಕ್ಸಿಕೇಟಿಂಗ್ ಯಾಕಾಗಲ್ಲ? ಯಾಕೆ ನೋಡಿ, ರಿಫೈನ್ಡ್ ಅಂತಂದ್ರೆ ಏನು, ಸಂಸ್ಕರಿಸೋದು. ನೆಕ್ಸ್ಟ್ ಎನ್ಚಾಂಟಿಂಗ್ ಅಂತಂದ್ರೆ ಏನು, ಮೋಡಿ ಮಾಡೋದು. ಮಾಡ್ತೀರಲ್ವಾ ಮೋಡಿ ಮಾಡೋದು, ಇಲ್ಲ ಮಾಡಲ್ಲ. ಓಕೆ, ಇಂಟಾಕ್ಸಿಕೇಟಿಂಗ್ ಅಂತಂದ್ರೆ ಏನು, ಅಮಲು, ಕುಡ್ದು ನಿಶಾದಾಗಿರ್ತಾರಲ್ಲ ಅಮಲು.
ಇಂಟಾಕ್ಸಿಕೇಟಿಂಗ್ ಅಂತ ಹೇಳಿ ಅದು ಕಮಲು ಅಂತ ಕರಿತೀವಿ ನಾವು. ಸೊ ಇಲ್ಲಿ 3 ಆಪ್ಷನ್ ಆಗಲ್ಲ, ಡಿಲಿಜಿಯಸ್ ಇಸ್ ಅ ಕರೆಕ್ಟ್ ಬಿಕಾಸ್ ಆಫ್ ಡಿಸ್ ಟೇಸ್ಟ್ಫುಲ್. ಈಗ ವಿರುದ್ಧ ಪದ ಏನಾಗುತ್ತೆ, ಟೇಸ್ಟ್ಫುಲ್. ಅಲ್ಲಿ ಟೇಸ್ಟ್ಫುಲ್ ಕೊಟ್ರೆ ಡಿಸ್ಟೇಸ್ಟ್ಫುಲ್ ಅಷ್ಟೇ. ಓಕೆ, ಸೊ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಬ್ಲಾಂಕ್ ಡಿಲೀಟ್ ಇರುತ್ತೆ, ಅದರಲ್ಲಿ ಒಂದು ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿರ್ತಾರೆ, ಅದಕ್ಕೆ ಸಮಾನ ಪದ ಕೇಳಿದ್ರೆ 4 ಆಪ್ಷನ್ ಅಲ್ಲಿ ಸಮಾನ ಪದ ಆಯ್ಕೆ ಮಾಡ್ಬೇಕು, ವಿರುದ್ಧ ಪದ ಕೇಳಿದ್ರೆ ವಿರುದ್ಧ ಪದ ಕೇಳ್ಬೇಕು, ಆಯ್ಕೆ ಮಾಡ್ಬೇಕು. ಇಲ್ಲೇನು ಕೇಳಿದಾರು ಡಿಸ್ಟೇಸ್ಫುಲ್, ವಿರುದ್ಧ ಪದ ಕೇಳಿದಾರ, ಸೊ ಡಿಲಿಜಿಯಸ್ ಇಸ್ ಅ ಕರೆಕ್ಟ್ ಆಪ್ಷನ್. ಕರೆಕ್ಟಾ? ಏನಾದ್ರು ಡೌಟ್ಸ್ ಇದೆನಾ? ನೋ ಡೌಟ್ಸ್? ಶಾಲ್ ಐ ಮೂವ್? ಎಸ್, ಓಕೆ. ಓಕೆ, ಇಲ್ಲಿವರೆಗೂ 1 to 15 ವರೆಗೂ ಏನೇನಾಯ್ತು? ಆಂಟೋನಿಮ್, ಸಿನೋನಿಮ್, ಸಬ್ಸ್ಟಿಟ್ಯೂಟ್, ಫಿಲ್ ಇನ್ ದ ಬ್ಲಾಂಕ್ಸ್, ಎರರ್ ಸ್ಪಾಟಿಂಗ್, ಮತ್ತೇನು ಇಡಿಯಮ್ಸ್, ಅದಕ್ಕೇನೋ ಫ್ರೇಸ್ ರಿಪ್ಲೇಸ್ಮೆಂಟ್ ಅಂತ ಕರಿತೀವಿ, ಇನ್ಕರೆಕ್ಟ್, ಕರೆಕ್ಟ್ ಸ್ಪೆಲ್ಡ್, ಇಷ್ಟೆಲ್ಲಾ ಕ್ವಶನ್ಸ್ ಅಂಡ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಲ್ಸೋ ಒಂದು ಆಡ್ ಆಗಿದೆ ಇವತ್ತು. ಸೊ ನಿನ್ನೆ ಕ್ವಶನ್ ಪೇಪರ್ ನಲ್ಲಿ ಸಮ್ ಟೈಮ್ಸ್ ಕೇಳ್ಬೋದು, ಸಮ್ ಟೈಮ್ಸ್ ಕೇಳದೆ ಇರ್ಬೋದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಇವತ್ತು ಕೇಳಿದ್ರು ಅವ್ರು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮೇಲೂ ಕಲ್ತಿದೀವಿ. ಸೊ 1 to 15 ವರೆಗೆ ಇಷ್ಟೆಲ್ಲಾ ಕ್ವಶನ್ಸ್ ಬಂದಿತ್ತು. ಆಫ್ಟರ್ 15 ಏನಿರುತ್ತೆ, ರೀಡಿಂಗ್ ಕಾಂಪ್ರಹೆನ್ಷನ್ ಪ್ಯಾಸೇಜ್ ಇರುತ್ತೆ. ಸೊ ಇಲ್ಲಿ ಏನ್ ಮಾಡಿರ್ತಾರ, ಒಂದು ಪ್ಯಾಸೇಜ್ ಕೊಟ್ಟಿರ್ತಾರ, ಅದರಲ್ಲಿ 5 ಬ್ಲಾಂಕ್ ಡಿಲೀಟ್ ಇರುತ್ತೆ. ಪ್ರತಿ ಬ್ಲಾಂಕಿಗೂ 4 ಆಪ್ಷನ್ಸ್ ಕೊಡ್ತಾರ. ಆ ಬ್ಲಾಂಕಿಗೆ ಸೂಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನು ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಟೋಟಲಿ 5 ಬ್ಲಾಂಕ್ ಡಿಲೀಟ್ ಇದೆ ಅಂದ್ರೆ 10 ಮಾರ್ಕ್ಸ್ ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಬಂದಿದೆ ಅಂತ ಅರ್ಥ. ಓಕೆ, ಸೊ ಫಸ್ಟ್ ಪ್ಯಾಸೇಜ್ ಅದ್ರ ಮೇಲೆ ಕೊಟ್ಟಿದ್ದಾರೆ, ನೋಡೋಣ. The set of relationships between people dash their social position and roles is referred to as society or human society. ಓಕೆ, ಸೊ ಅಲ್ಲಿ ಫಸ್ಟ್ ಬ್ಲಾಂಕ್ ಡಿಲೀಟ್ ಇದೆ. ಇದು ಟೋಟಲಿ ಎದ್ರ ಮೇಲೆ ಬಂದಿದೆ, ಹ್ಯೂಮನ್ ಸೊಸೈಟಿ ಮೇಲೆ ಬಂದಿದೆ. ಕ್ವಶನ್ ಎದ್ರ ಮೇಲೆ ಬಂದಿದೆ, ಹ್ಯೂಮನ್ ಸೊಸೈಟಿ. ಓಕೆ, ಸೊ ಫಸ್ಟ್ ಬ್ಲಾಂಕ್ ಡಿಲೀಟ್ ಇದೆ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಇನ್ಕ್ಲೂಡಿಂಗ್ ಅಂತಿದೆ, ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಡಿಸ್ಕೌಂಟಿಂಗ್ ಅಂತಿದೆ, ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಡೆವಲಪಿಂಗ್ ಅಂತಿದೆ, ಫೋರ್ತ್ ಬಂದ್ಬಿಟ್ಟು ರೆಸಿಸ್ಟಿಂಗ್ ಅಂತಿದೆ. ಓಕೆ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ದು ನಡು ಅಂಡ್ ಸೋಷಲ್ ನಡು, ಪೀಪಲ್ಸ್, ದ ರಿಲೇಶನ್ಶಿಪ್ ಬಿಟ್ವೀನ್ ಪೀಪಲ್ ಅಂದ್ರೆ ಪೀಪಲ್ ಮತ್ತೆ ಸೋಷಲ್ ನಡು ಏನಿದೆ, ಒಂದು ಬೌಂಡಿಂಗ್ ಇದೆ, ಒಂದು ರಿಲೇಶನ್ಶಿಪ್ ಇದೆ. ಓಕೆ, ಅಂಡ್ ನಮ್ದೇ ಆದಂತ ಒಂದು ರೋಲ್ ಇದೆ, ಒಂದು ಪೊಸಿಷನ್ ಇದೆ ಸಮಾಜದಲ್ಲಿ. ಓಕೆ, ನಮ್ದೇ ಒಂದು ರೋಲ್ ಇದೆನಾ, ಒಂದು ಪೊಸಿಷನ್ ಇದೆ. ನಾವು ಸಮಾಜದಲ್ಲಿ ನಮ್ ಪೊಸಿಷನ್ ಇಲ್ಲ ಅಂತೀರಾ? ಇದೆ, ನಮ್ಗೆ ಒಂದು ಪೊಸಿಷನ್ ಇದೆ, ನಮ್ಗೆ ಒಂದು ರೂಲ್ ಇದೆ. ಇನ್ಕ್ಲೂಡಿಂಗ್ ದೇರ್ ಸೋಷಲ್ ಪೊಸಿಷನ್, ಏನ್ ಇನ್ಕ್ಲೂಡ್ ಆಗ್ಯದ ಸೋಷಲ್ ನಲ್ಲಿ, ಅವ್ರದವ್ರದ್ದು ಪೊಸಿಷನ್ ಮತ್ತೆ ಅವ್ರದವ್ರು ರೂಲ್ ಅನ್ನ ಒಳಗೊಂಡಿದೆ. ಅದಕ್ಕೋಸ್ಕರ ಇನ್ಕ್ಲೂಡಿಂಗ್ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಇನ್ಕ್ಲೂಡಿಂಗ್ their social position and roles is referred to as a society or human society. ಅದಕ್ಕೆ ನಾವೇನಂತ ಕರಿತೀವಿ, ಹ್ಯೂಮನ್ ಸೊಸೈಟಿ ಅಂತ ಕರಿತೀವಿ, ಆರ್ ಸೊಸೈಟಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ದ ಪೀಪಲ್ ಆಫ್ ಅ ರೀಸನ್, ಕಂಟ್ರಿ ಆರ್ ಈವನ್ ದ ಡ್ಯಾಶ್ ವರ್ಡ್ ಆರ್ ರೆಫರ್ಡ್ ಟು ಅ ಸೊಸೈಟಿ. ಸೊ ಸೆಕೆಂಡ್ ಬ್ಲಾಂಕ್ ಡಿಲೀಟ್ ಇದೆ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಇಲಿಟ್ರೇಟ್ ಅಂತಿದೆ, ಅನಕ್ಷರಸ್ಥರು. ಸೆಕೆಂಡ್ ಬಂದ್ಬಿಟ್ಟು ಪ್ರೈಮಿಟಿವ್ ಅಂತಿದೆ. ಥರ್ಡ್ ಬಂದ್ಬಿಟ್ಟು ಅಬ್ಸಲ್ಯೂಟ್ ಅಂತಿದೆ. ಫೋರ್ತ್ ಬಂದ್ಬಿಟ್ಟು ಎಂಟೈರ್ ಅಂತಿದೆ. ಇಲ್ಲಿ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ, ಯಾವುದು? ವೆರಿ ಗುಡ್, ಎಸ್. ಯಾಕೆ ಅಂತಂದ್ರೆ ಪೀಪಲ್ ಅವರಿಗೆ ಆದಂತ ರೀಸನ್ ಇದೆ, ಅವರಿಗೆ ಆದಂತ ಒಂದು ಕಂಟ್ರಿ ಇದೆ, ಅವರಿಗೆ ಆದ ಒಂದು ಕಲ್ಚರ್ ಇದೆ. ಎಸ್, ಸೊ ಇಡೀ ವರ್ಲ್ಡ್ ಸಮಾಜ ಬಿಟ್ಟಿರುತ್ತಾ? ಎಂಟೈರ್ ವರ್ಲ್ಡ್ ಈಸ್ ಡಿಪೆಂಡ್ ಆನ್ ಎದ್ರ ಮೇಲಿದೆ? ಸೊಸೈಟಿನ ಮೇಲಿದೆ. ಸೊ ಅದಕ್ಕೋಸ್ಕರ ಎಂಟೈರ್ ಇಸ್ ಅ ಕರೆಕ್ಟ್. ಸೊ ಎಂಟೈರ್ ವರ್ಲ್ಡ್ ಏನು ರೆಫರ್ ಮಾಡುತ್ತೆ? ಸೊಸೈಟಿಯನ್ನ ರೆಫರ್ ಮಾಡುತ್ತೆ. ಅದಕ್ಕೋಸ್ಕರ ಎಂಟೈರ್ ಇಸ್ ಅ ಕರೆಕ್ಟ್ ಆಪ್ಷನ್. A society as used in the sense of an organization is a group of people bound together by functional dash. Okay, dash, third blank delete ide, and may include qualities such as the national or culture identity, social solidarity, language or hierarchical organization. So third blank delete ide, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಮ್ಯೂಚುವಲಿಸಮ್, ಸೆಕೆಂಡ್ ಬಂದ್ಬಿಟ್ಟು ಕ್ವಾಲಿಟೀಸ್, ಥರ್ಡ್ ಬಂದ್ಬಿಟ್ಟು ಇಂಟರ್ಡಿಪೆಂಡೆನ್ಸ್, ಅಂಡ್ ಫೋರ್ತ್ ಬಂದ್ಬಿಟ್ಟು ಎಕ್ಸ್ಚೇಂಜ್. ನೋಡಿ,
ಇಲ್ಲಿ ಮನುಷ್ಯ ಇಂಡಿವಿಜುವಲ್ ಆಗಿ ಬದುಕಕ್ಕಾಗುತ್ತಾ? ಬದುಕ್ಬೋದು, ಬಟ್ ನಮ್ದು ಲೈಫ್ ಅನ್ನ ಸರ್ವೈವಲ್ ಮಾಡ್ಬೇಕು, ಬದುಕ್ಬೇಕು ಅಂದ್ರೆ ಸೊಸೈಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದೇನ ಹೇಳ್ತಾ ಇದಾರೆ ಅವರು, ಅ ಸೊಸೈಟಿ ಆಸ್ ಯೂಸ್ಡ್ ಇನ್ ದ ಸೆನ್ಸ್ ಆಫ್ ಆನ್ ಆರ್ಗನೈಸೇಷನ್. ನಾವು ಸೊಸೈಟಿಯನ್ನ ಹ್ಯಾಂಗ್ ಯೂಸ್ ಮಾಡ್ತೀವಿ? ಇನ್ ದ ಸೆನ್ಸ್ ಆಫ್ ಆರ್ಗನೈಸೇಷನ್. ಅಂದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಆರಾಮಿಲ್ಲ, ಈಗ ನಾ ಆರಾಮಿಲ್ಲ ಅಂದ್ರೆ ಗೌರ್ಮೆಂಟಿಗೆ ಹೋಗ್ತೀನಾ? ಇಲ್ಲ. ಯಾವ ಆರ್ಗನೈಸೇಷನ್ಗೆ ಹೋಗ್ತೀನಿ? ಹಾಸ್ಪಿಟಲ್. ನನಗೆ ಶಿಕ್ಷಣ ಸಿಗ್ತಾ ಇಲ್ಲ, ಎದಕ್ ಹೋಗ್ತೀನಿ? ಶಿಕ್ಷಣ ಸಂಸ್ಥೆಗೆ ಹೋಗ್ತೀನಿ. ಸೊ ಅವೆಲ್ಲ ಆರ್ಗನೈಸೇಷನ್. ಸೊ ಇನ್ ದ ನಾವು ಸೊಸೈಟಿಯನ್ನ ಹ್ಯಾಂಗ್ ಯೂಸ್ ಮಾಡ್ತೀವಿ ಅಂತಂದ್ರೆ ಇನ್ ದ ಸೆನ್ಸ್ ಆಫ್ ಆರ್ಗನೈಸೇಷನ್ ಅಲ್ಲಿ ನಾವು ಸೊಸೈಟಿಯನ್ನ ಯೂಸ್ ಮಾಡ್ಕೋತೀವಿ. ಅದನ್ನ ಹೇಳಿದಾರೆ ಅವ್ರು. A society as used in the sense of organization is group of people bound together by functional. ಮತ್ತೆ ಪೀಪಲ್ ಏನಂತಂದ್ರೆ ಒಬ್ರಕೊಬ್ಬರ ಮೇಲೆ ಡಿಪೆಂಡೆನ್ಸ್ ಇದಾರ. ಓಕೆ, ಈಗ ನಾನೇನಿರ್ತೀನಿ, ನನ್ನ ತಂದೆ ತಾಯಿ ಮೇಲೆ ಡಿಪೆಂಡ್ ಇರುತ್ತೀನಿ. ಓಕೆ, ಮಕ್ಕಳು ತಂದೆ ತಾಯಿ ಮೇಲೆ ಇರುತ್ತಾರ, ಮತ್ತೆ ಟೀಚರ್ಸ್ ಮೇಲೆ ಡಿಪೆಂಡ್ಸ್ ಇರ್ತಾರ. ಎಸ್. ಸೊ ನಮ್ ಸೋಷಲ್ ನಲ್ಲಿ ಒಬ್ರಿಗೊಬ್ಬರು ಡಿಪೆಂಡೆನ್ಸ್ ಇದೆ. ಸೊ ಅದಕ್ಕೋಸ್ಕರ ಇಂಟರ್ ಡಿಪೆಂಡೆನ್ಸ್ ಇಸ್ ಅ ಕರೆಕ್ಟ್ ಆಪ್ಷನ್. interdependency dependence and may include qualities such as national or culture identity, social solidarity, language or hierarchical organization. ಮತ್ತೆ ಸೋಷಲ್ ಅಂದ್ರೆ ಒಂದೇ ರೀತಿ ಇಲ್ಲ, ಅದು ಅದರಲ್ಲಿ ಕಂಟ್ರಿ ಬರುತ್ತೆ, ಸ್ಟೇಟ್ ಬರುತ್ತೆ, ಆಮೇಲಿಂದ ಅದ್ರೊಳಗ ನಮ್ದೇ ಆದಂತ ಕಲ್ಚರ್ ಇದೆ, ನಮ್ದೇ ಆದಂತ ಎಲ್ಲ ಲ್ಯಾಂಗ್ವೇಜ್ ಸೇಮ್ ಇದೆನಾ? ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇದೆ, ನಮ್ದೇ ನೀಡ್ಸ್ ಇದೆ, ನಮ್ದೇ ಆದಂತ ವಾಂಟ್ಸ್ ಇದೆ. ಎಸ್. ಇನ್ ಸೋಷಲ್ ನಲ್ಲಿ ಎಲ್ಲಾರ್ದು ವಾಂಟ್ಸ್ ಅಂಡ್ ನೀಡ್ಸ್ ಆರ್ ಸೇಮ್ ಇರ್ತಾವ? ಇಲ್ಲ. ಸೊ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಸೋಷಲ್ ಅಂತೀವಿ. ಎಸ್. ಸೊ ಅಂಡ್ ನೆಕ್ಸ್ಟ್ ನೋಡಿ, ಪ್ಯಾಟರ್ನ್ಸ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿವಿಜುವಲ್ಸ್ ಹೂ ಡ್ಯಾಶ್ ಅ ಕಾಮನ್ ಕಲ್ಚರ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಡಿಫೈನ್ ಹ್ಯೂಮನ್ ಸೊಸೈಟಿ. ಸೊ ಫೋರ್ತ್ ಬ್ಲಾಂಕ್ ಡಿಲೀಟ್ ಇದೆ. ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಶೇರ್ ಅಂತಿದೆ, ಸೆಕೆಂಡ್ ಬಂದ್ಬಿಟ್ಟು ಅಪೋಸ್ ಅಂತಿದೆ, ಥರ್ಡ್ ಬಂದ್ಬಿಟ್ಟು ಪ್ರೊಟೆಕ್ಟ್ ಅಂತಿದೆ, ಥರ್ಡ್ ಬಂದ್ಬಿಟ್ಟು ಪ್ರೊಟೆಕ್ಟ್ ಅಂತಿದೆ, ಫೋರ್ತ್ ಬಂದ್ಬಿಟ್ಟು ಡಿವೈಡ್ ಅಂತಿದೆ. ಸೊ ಇಲ್ಲಿ ಏನ್ ಹೇಳಿದಾರೆ ಅವರು? ಪ್ಯಾಟರ್ನ್ಸ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿವಿಜುವಲ್ಸ್ ಹೂ share is a correct. Why? Because share a common culture and institution define a human society. ನಾವೇನ್ ಮಾಡ್ತೀವಿ? ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡು ನಾವು ಜೀವನವನ್ನ ನಡೆಸ್ತೀವಿ. ನಮ್ಮ ಹತ್ರ ಎಲ್ಲ ಇರೋದನ್ನ ನಮ್ಮ ಹತ್ರನೇ ಇಟ್ಕೋತೀವಾ? ಇಲ್ಲ. ಸೊ ಅವ್ರು ನಮ್ಗೆ ಹೇಳ್ತಾರ, ನಾವು ಅವ್ರಿಗೆ ಹೇಳ್ತೀವಿ. ಈಗ ನನ್ನ ಹತ್ರ ನಾಲೆಜ್ ಇದೆ, ಎಸ್, ಐ ಆಮ್ ಅ ಟೀಚರ್. ಎಸ್, ನಾನು ನನ್ನ ಹತ್ರ ಇರೋ ಐಡಿಯಾಸ್ ಅನ್ನ, ನನ್ನ ಹತ್ರ ಇರೋ ನಾಲೆಜ್ ಅನ್ನ ನಾ ಎಕ್ಸ್ಪ್ಲೋರ್ ಮಾಡ್ಲಿಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ಅರ್ಥ ಆಗುತ್ತಾ? ಇಲ್ಲ ಅಲ್ಲ. ಸೊ ನಂದು ನಾಲೆಜ್ ಅವ್ರಿಗೆ ಹೇಳ್ದ ಬಳಕೆ ಅವರು ಸರ್ವೈವ್ ಆಗ್ತಾರ ಬದುಕ್ನಾಗ. ನಾ ಏನೋ ಅವ್ರಿಗೆ ಹೇಳ್ಕೊಟ್ಟಿಲ್ಲ ಅಂದ್ರೆ ಏನು ಕಲಿಯಲ್ಲ. ಎಸ್. ಸೊ ಹಾಗೆ ನಾವ್ ಏನ್ ಮಾಡ್ತೀವಿ? ಒಬ್ರಿಗೊಬ್ರು ಶೇರ್ ಮಾಡ್ತೀವಿ, ಒಬ್ರಿಗೊಬ್ರು ಸಹಾಯ ಮಾಡ್ತೀವಿ. ಎಸ್, ನಿಂಗ್ ರೊಕ್ಕ ಇಲ್ದಾಗ ನಾ ಕೊಟ್ಟಿರ್ತೀನಿ, ನನ್ಗ್ ಇರಲ್ದಾಗ ಅವ್ರು ಸಹಾಯ ಮಾಡಿರ್ತಾರ. ಸೊ ಈ ರೀತಿ ಒಬ್ರಿಗೊಬ್ರು ಶೇರ್ ಮಾಡ್ಕೋತೀವಿ. ಅದೇನು ಹೇಳುತ್ತೆ? ಡಿಫೈನ್ ಮಾಡುತ್ತೆ ಸೊಸೈಟಿ. ಹ್ಯೂಮನ್ ಸೊಸೈಟಿ ಏನ್ ಡಿಫೈನ್ ಮಾಡ್ತದ ಅಂತಂದ್ರೆ ನಾವು ಒಬ್ರಿಗೊಬ್ರು ಶೇರ್ ಮಾಡ್ತೀವಿ, ಬದುಕ್ತೀವಿ ಅನ್ನೋದೇ ಹ್ಯೂಮನ್ ಸೊಸೈಟಿ ಏನ್ ಮಾಡುತ್ತೆ? ಡಿಫೈನ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಶೇರ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆನಾ? ಓಕೆ, ನೆಕ್ಸ್ಟ್ ನೋಡಿ, ಅ ಸೊಸೈಟಿ ಲೈಕ್ other organizations or groups and permits its members to fulfill wants or wishes that they could not dash on their own. So fifth blank delete ಇದೆ. ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಅಕಂಪ್ಲಿಷ್, ಸೆಕೆಂಡ್ ಬಂದ್ಬಿಟ್ಟು ಗಿವ್ ಅಪ್, ಥರ್ಡ್ ಬಂದ್ಬಿಟ್ಟು ಎಸ್ಕಲೇಟ್, ಫೋರ್ತ್ ಆಪ್ಷನ್ ಇಸ್ ನಾಟ್. ಫೋರ್ತ್ ಆಪ್ಷನ್ ಹಾಕಿಲ್ಲ, ಆಕ್ಚುಲಿ ಇದು ಮಿಸ್ ಆಗಿ ಬಂದಿಲ್ಲ. ಓಕೆ, ಸೊ 3 ಆಪ್ಷನ್ ಇದೆ. ಸೊ ಫೋರ್ತ್ ಆಪ್ಷನ್ ಆಕ್ಚುಲಿ ಬಂದಿಲ್ಲ, ಸಾರಿ ಫಾರ್ ದಟ್. ಅಂಡ್ 3 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ? ಅಕಂಪ್ಲಿಷ್ ಇಸ್ ಅ ಕರೆಕ್ಟ್ ಆಪ್ಷನ್. ಅಕಂಪ್ಲಿಷ್. ಯಾಕೆ ಅಕಂಪ್ಲಿಷ್ ಕರೆಕ್ಟ್ ಆಗುತ್ತೆ ನೋಡಿ? ಸೋಷಲ್ ಅಂದ್ ಬಳಕ್ ಪೀಪಲ್ಸ್ ಇರುತ್ತಾರ ಅಲ್ಲಿ. ಎಸ್. ಸೊ ಪೀಪಲ್, ಯಾಕೆ ಸೊಸೈಟಿ ಇದೆ? ಥಿಂಕ್ ಯುವರ್ ಸೆಲ್ಫ್. ಯಾಕೆ ಸೊಸೈಟಿ ಇದೆ? ಬಿಕಾಸ್ ಆಫ್ ನಮ್ದೇನೇ ಒಂದು ವಾಂಟ್ಸ್, ನಮ್ದೇನೇ ಒಂದು ವಿಶಸ್ ಅನ್ನ ಅದು ಏನ್ ಮಾಡುತ್ತೆ? ಪೂರೈಕೆ ಮಾಡುತ್ತೆ. ಎಸ್. ಸೊ ಇಂಡಿವಿಜುವಲ್ ಅಕಂಪ್ಲಿಷ್ ನೋಡಿ, ದೇ ಕುಡ್ ನಾಟ್ ಅಕಂಪ್ಲಿಷ್ ಆನ್ ದೇರ್ ಓನ್. ಅಂದ್ರೆ ನಮ್ದು
ಆಸೆ ವಿಶಸ್ ಗಳನ್ನ ನಾವು ಓನ್ ಆಗಿ ನಾವು ಸಾಲ್ವ್ ಮಾಡೋಕ್ಕಾಗಲ್ಲ. ಕುಡ್ ನಾಟ್ ಅಂತ ಹೇಳಿದಾರೆ, ಕುಡ್ ನಾಟ್ ಅಕಂಪ್ಲಿಷ್ ಆನ್ ದೇರ್ ಓನ್ ಅಂದ್ರೆ ಅವನ್ದು ಸ್ವಂತ ಏನು ಮಾಡೋಕ್ಕಾಗಲ್ಲ. ಸೊಸೈಟಿ ನಮ್ ಜೊತೆಗಿದ್ರೆ ನಾವು ಜೈ ಹೋ ಅಂತಾರೆ ಎಲ್ಲರೂ. ಸೊಸೈಟಿನೇ ಒಪ್ಕೊಂಡಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ನಮ್ದು ಏನೇ ವಾಂಟ್ಸ್ ಇರ್ಲಿ, ಏನೇ ವಿಶಸ್ ಇರ್ಲಿ, ಅದು ಫುಲ್ಫಿಲ್ಮೆಂಟ್ ಯಾವ್ದು ಮಾಡುತ್ತೆ? ಸೊಸೈಟಿ ಮಾಡುತ್ತೆ. ಆಮೇಲೆ ನಾವು ಸರ್ವೈವಲ್ ಆಗ್ಬೇಕು ಬದುಕ್ನಲ್ಲಿ ಅಂತಂದ್ರೆ ಸೋಷಲ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ನಾವು ಸರ್ವೈವಲ್ ಆಗ್ಬೇಕಂದ್ರೆ ಸೊಸೈಟಿ ಏನ್ ಮಾಡುತ್ತೆ? ನಮ್ಗ್ ಜೈ ಹೋ ಅಂದಾಗೆ ನಾವು ಮುಂದೆ ಹೋಗ್ತೀವಿ. ಅಲ್ಲಿ ನಾವು ಅಕಾಂಪ್ಲಿಷ್ ಆನ್ ದೇರ್ ಓನ್ ಅಂತ ಹೇಳಿದೆ ಅಂದ್ರೆ ನಾವು ಇಂಡಿವಿಜುವಲ್ ಆಗಿ ಬದುಕೋಕಲ್ಲಿ ಆಗಲ್ಲ. ಸ್ವಂತಲಿಂದ ಏನೂ ಆಗಲ್ಲ, ಸೊಸೈಟಿ ಇರ್ಲೇಬೇಕು ಅಂತ ಹೇಳೋದು. ಅದಕ್ಕೋಸ್ಕರ ಅಕಾಂಪ್ಲಿಷ್ ಇಸ್ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು 5 ಬ್ಲಾಂಕ್ ಡಿಲೀಟ್ ಇರುತ್ತೆ. ಪ್ರತಿ ಬ್ಲಾಂಕಿಗೂ 4 ಆಪ್ಷನ್ಸ್ ಕೊಟ್ಟಿರ್ತಾರ. ಆ ಬ್ಲಾಂಕಿಗೆ ಸುಟೇಬಲ್ ಆಗ್ಬೇಕು, ವಿತ್ ಅದು ಮೀನಿಂಗ್ಫುಲ್ ಆಗ್ಬೇಕು. ಸೊ ಟೋಟಲಿ 5 ಬ್ಲಾಂಕ್ ಅಂದ್ರೆ 10 ಮಾರ್ಕ್ಸ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಮೇಲೆ ಬಂದಿದೆ ಅಂತ ಅರ್ಥ. ಓಕೆ, ಇದು ಟೋಟಲಿ ಹ್ಯೂಮನ್ ಸೊಸೈಟಿ. ನೋಡಿ ಏನ್ ಕರೆಂಟ್ ಅಫೇರ್ಸ್ ಇರುತ್ತೆ ಅದ್ರ ಮೇಲೆ ಕೊಟ್ಟಿರ್ತಾರ. ಓಕೆ, ಸೊ ಇದು ಸೊಸೈಟಿ, ಹ್ಯೂಮನ್ ಸೊಸೈಟಿ ಮೇಲೆ ಪ್ಯಾಸೇಜ್ ಬಂದಿದೆ. ಓಕೆನಾ? ಸೊ ಎನಿ ಡೌಟ್ಸ್ ಇನ್ ದಿಸ್ ಕ್ಲಾಸ್? ನೋ ಡೌಟ್ಸ್? ಓಕೆ, ಏನಾದ್ರೂ ಇದ್ರೆ ಕೇಳಿ. ಏನಿದೆ ಅದನ್ನ? ಏನೂ ಇಲ್ಲ? ಓಕೆ, ಸೊ ಥ್ಯಾಂಕ್ ಯು. ಇವತ್ತಿನ ಕ್ಲಾಸ್ನಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದನ್ನ ಸಾಲ್ವ್ ಮಾಡ್ತೀವಿ. ನೀವು ಕಮೆಂಟ್ಸ್ ಮೂಲಕ ತಿಳಿಸಿ, ಅದನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಸಾಲ್ವ್ ಮಾಡಿರ್ತೀವಿ. ಸೊ ಮುಂದಿನ ಒಂದು ತರಗತಿಯಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.